ಓಕೆ, ಇವತ್ತಿನ ದಿವಸ ನಾವು ನೋಡೋಣ ನೆಕ್ಸ್ಟ್ ಚಾಪ್ಟರ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ. ಇವಾಗ ಟ್ರಿಗ್ನೋಮೆಟ್ರಿ ಅಂದ್ರೆ ಏನು? ಸೊ ಟ್ರಿಗ್ನಾನ್ ಅಂದ್ರೆ ಇವಾಗ ಇದು ಮೆಜರಿಂಗ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇಂದ ಬಂದಿರೋದು. ಓಕೆ, ಈ ವರ್ಡ್ ಎಲ್ಲಿಂದ ಬಂತು? ಇಟ್ ಇಸ್ ದ ಮೆಜರಿಂಗ್ ಆಫ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇಂದ ನಾವು ಇದನ್ನ ಡಿರೈವ್ ಮಾಡಿರೋದು. ಈ ಸಬ್ಜೆಕ್ಟ್ ಸಾಲ್ವ್ ಮಾಡೋದು ಪ್ರೈಮರ್ಲಿ ಇಟ್ ಇಸ್ ಯೂಸ್ ಟು ಟ್ರಯಾಂಗಲ್ಸ್ ಟ್ರಯಾಂಗ್ಯುಲರ್ ಪ್ರಾಬ್ಲಮ್ಸ್ ಅಂದ್ರೆ ಇವಾಗ ಹಿಂಗಿರತ್ತೆ, ಈ ಸೈಡ್ಸ್ ಎಷ್ಟು, ಈ ಆಂಗಲ್ಸ್ ಎಷ್ಟು, ಇದನ್ನ ನೋಡಕ್ಕೆ ನಾವು ಟ್ರಯಾಂಗಲ್ಸ್ ಸಾಲ್ವ್ ಮಾಡ್ತೀವಿ. ಸೊ ಅದನ್ನ ನಾವು ಟ್ರಿಗ್ನೋಮೆಟ್ರಿ ಅಂತ ಹೇಳ್ತೀವಿ. ಇವಾಗ ಪಾಸಿಟಿವ್ ಆಂಗಲ್ ಅಂತ ಇರತ್ತೆ, ನೆಗೆಟಿವ್ ಆಂಗಲ್ ಅಂತ ಇರತ್ತೆ. ಇವಾಗ ನಮಗ್ ಗೊತ್ತು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಹಿಂಗೆ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದ್ರೆ ಹಿಂಗೆ ಅಂತ ನಮಗ್ ಗೊತ್ತಿದೆ. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಏನನ್ನ ಮೆಜರ್ ಮಾಡ್ತೀವೋ ಅದು ನೆಗೆಟಿವ್ ಆಂಗಲ್ ಆಗತ್ತೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮೆಜರ್ ಮಾಡಿರೋದನ್ನ ಪಾಸಿಟಿವ್ ಆಂಗಲ್ ಅಂತ ಹೇಳ್ತೀವಿ. ಸೊ ಇವಾಗ ಆಂಗಲ್ ಅನ್ನ ಹಿಂಗ್ ಮೆಜರ್ ಮಾಡಿದ್ರೆ, ಓಕೆ, ಥೀಟಾ ಆಂಗಲ್ ಅನ್ನ ಹಿಂಗ್ ಮೆಜರ್ ಮಾಡಿದ್ರೆ ಪಾಸಿಟಿವ್ ಆಂಗಲ್ ಅಂತ ಕೊಡುತ್ತೆ. ಇವಾಗ ಥೀಟಾ ಆಂಗಲ್ ಅನ್ನ ಹಿಂಗ್ ನೆಗೆಟಿವ್ ಅಂದ್ರೆ ನೆಗೆಟಿವ್ ಸೈಡ್ ಇಂದ ಮಾಡಿದ್ರೆ ಏನಂತಾರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಇಂದ ಮಾಡಿದ್ರೆ ಅದು ನಮಗೆ ನೆಗೆಟಿವ್ ಆಂಗಲ್ ಅನ್ನ ಕೊಡುತ್ತೆ. ಸೊ ಹಿಂಗೆ ನಾವ್ ಹೇಳ್ಬೋದು ಪಾಸಿಟಿವ್ ಆಂಗಲ್ ನೆಗೆಟಿವ್ ಆಂಗಲ್ ಹೆಂಗ್ ಬರುತ್ತೆ ಅಂತ ನಮಗಿವಾಗ ಗೊತ್ತಾಯ್ತು. ಇವಾಗ ಇದು ಇನಿಷಿಯಲ್ ಸೈಡ್ ಆಯ್ತಾ. ಇನಿಷಿಯಲ್ ಸೈಡ್ ಹಿಂಗ್ ಬಂದ್ಬಿಟ್ಟು ಒಂದ್ ಲೈನ್ ಇರುತ್ತೆ. ನೆಕ್ಸ್ಟ್ ಇದು ಟರ್ಮಿನಲ್ ಸೈಡ್ ಬರುತ್ತೆ. ಸೊ ಇವಾಗ ಆಂಗಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಇನಿಷಿಯಲ್ ಸೈಡ್ ಅಂತ ಅಂತೀವಿ. ಓಕೆನಾ. ಸೊ ಇದು ಬೇಸಿಕಲಿ ಬಂದ್ಬಿಟ್ಟು ಇದು ಇನಿಷಿಯಲ್ ಸೈಡ್ ಬರುತ್ತೆ. ಇದನ್ನ ನಾವ್ ಏನಂತ ಬರುತ್ತೆ, ಇದು ಫೈನಲ್ ಸೈಡ್ ಅಂತ ಬರುತ್ತೆ. ಸೊ ಆಂಗಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ, ಮೆಜರ್ಮೆಂಟ್ ಆಫ್ ದಿ ಆಂಗಲ್ ಅನ್ನ ನಾವ್ ಎಲ್ಲಿಂದ ಮಾಡ್ತೀವೋ ಅದನ್ನ ನಾವು ಇನಿಷಿಯಲ್ ಅಂತ ಹೇಳ್ತೀವಿ. ಮೆಜರಿಂಗ್ ಆಫ್ ದಿ ಆಂಗಲ್ ಅನ್ನ ಎಲ್ಲಿ ಎಂಡ್ ಮಾಡ್ತೀವೋ ಅದನ್ನ ಫೈನಲ್ ಅಂತ ನಾವು ಹೇಳ್ತೀವಿ. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹಂಗೆ ಬರುತ್ತೆ. ಪಾಯಿಂಟ್ ಆಫ್ ರೊಟೇಷನ್ ಇಸ್ ಕಾಲ್ಡ್ ಆಸ್ ದ ವರ್ಟೆಕ್ಸ್. ಓಕೆನಾ. ಸೊ ಇವಾಗ ಪಾಯಿಂಟ್ ಆಫ್ ರೊಟೇಷನ್ ಅಂದ್ರೆ ಏನು? ಸೊ ಇವಾಗ ಪಾಯಿಂಟ್ ಆಫ್ ರೊಟೇಷನ್ ಅಂದ್ರೆ ಇದು. ಸೊ ನಮಗೆ ಇದು ಬರುತ್ತೆ, ಇದು ಪಾಯಿಂಟ್ ಆಫ್ ರೊಟೇಷನ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಓಕೆನಾ. ಸೊ ಈ ಪಾಯಿಂಟ್ ಆಫ್ ರೊಟೇಷನ್ ಅನ್ನ ನಾವು ಏನಂತ ಹೇಳ್ತೀವಿ? ಈ ಪಾಯಿಂಟ್ ಆಫ್ ರೊಟೇಷನ್ ಅನ್ನ ನಾವು ವರ್ಟೆಕ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಪಾಯಿಂಟ್ ಆಫ್ ರೊಟೇಷನ್ ಅನ್ನ ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ಇವಾಗ ನೋಡಿ, ಇಲ್ಲಿ ಇನಿಷಿಯಲ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ, ಫೈನಲ್ ಸೈಡ್ ಗೆ ಮುಗಿಯುತ್ತೆ. ಸೊ ಎಂಟೈರ್ ಇದು ಫುಲ್ ತಗೊಂಡ್ರೆ ಇದೆಷ್ಟು ಆಂಗಲ್ ಬರುತ್ತೆ? ಥೀಟಾ ಇಸ್ ಈಕ್ವಲ್ ಟು 360 ಡಿಗ್ರೀಸ್ ಅಂತ ನಾವು ಇದಕ್ಕೆ ಹೇಳ್ಬಹುದು. ಓಕೆನಾ. ಸೊ ದಿಸ್ ಇಸ್ ಆಫನ್ ಕನ್ವೀನಿಯಂಟ್ ಫಾರ್ ಲಾರ್ಜ್ ಆಂಗಲ್ಸ್. ಯಾಕಂದ್ರೆ ಹಿಂಗ್ ಬಂದಾಗ ನಾವು 360 ಡಿಗ್ರಿ ಅದು ಲಾರ್ಜ್ ಆಂಗಲ್ ಅಲ್ವಾ. ಸೊ 180 ಡಿಗ್ರೀಸ್ 360/2 ಬರುತ್ತೆ. ಓಕೆ. ಸೊ ಇವಾಗ ಇಫ್ ದ ರೊಟೇಷನ್ ಫ್ರಮ್ ಇನಿಷಿಯಲ್ ಸೈಡ್ ಟು ದ ಟರ್ಮಿನಲ್ ಸೈಡ್ is 1/360th of the revolution, angle is said to have a measure of 1 degree. ಇವಾಗ 1 ಡಿಗ್ರಿ ಅಂತ ಹೇಳಿದಾಗ ಹೆಂಗ್ ಬರುತ್ತೆ? 1 degree is nothing but 1/360th rotation. ಓಕೆನಾ. ಸೊ ಸೊ ಇವಾಗ ಓವರ್ ಆಲ್ ಒಂದ್ ಸರ್ಕಲ್ ಕೊಟ್ಟಾಗ ಆರ್ ಎಂಟೈರ್ ರೆವಲ್ಯೂಷನ್ ಕೊಟ್ಟಾಗ 360 ಡಿಗ್ರೀಸ್ಗೆ ಅದೇ ಎಂಡ್ ಅಪ್ ಆಗುತ್ತೆ. ಸೊ ಅದಕ್ಕೆ 1 ಡಿಗ್ರಿ ಅಂತ ಬಂದಾಗ ಇಟ್ ಇಸ್ 1/360th ಆಫ್ ದ ರೆವಲ್ಯೂಷನ್ ಅಂಡ್ ದಿ ಆಂಗಲ್ ಇಸ್ ಸೆಟ್ ಟು ಬಿ 1 ಡಿಗ್ರಿ ಹಂಗೆ ನಾವು ಹೇಳ್ತೀವಿ. ಸೊ ಇವಾಗ 1 ಡಿಗ್ರಿ ಅಂತ ಬಂದಾಗ ಇಟ್ ವಿಲ್ ಬಿ ಈಕ್ವಲ್ ಟು 60 ಮಿನಿಟ್ಸ್. ಓಕೆ. ಸೊ 60 ಮಿನಿಟ್ಸ್ ಅಂತ ಬರುತ್ತೆ. 1 ಡಿಗ್ರಿ ಅಂದ್ರೆ 60 ಮಿನಿಟ್ಸ್ ಅಂಡ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಓಕೆನಾ. ಸೊ 1 degree is equal to 60 minutes and also 1 minute is equal to 60 seconds ಅಂತ ಹಿಂಗೆ ಬರುತ್ತೆ. ಸೊ ಇವಾಗ ಇದು 360, ಇದು 180, ಇದು 270. ಇವಾಗ ನಾವು ಇಲ್ಲಿ ನೋಡೋಣ, ಹಿಂಗ್ ಡ್ರಾ ಮಾಡ್ಬಿಟ್ಟಾಗ ಇವಾಗ ಇದನ್ನ ನಾವ್ ಏನಂತ ಹೇಳ್ತೀವಿ? 90 ಡಿಗ್ರಿ. ಓಕೆ. ಸೊ ಇದು 90 ಬರುತ್ತೆ. ಇದೇನ್ ಬರುತ್ತೆ? ಇದು 180 ಡಿಗ್ರೀಸ್ ಬರುತ್ತೆ. ಇದೇನ್ ಬರುತ್ತೆ? ಓಕೆ, ಇಲ್ಲಿಂದ ತಗೊಳ್ಬೇಕು. ಓಕೆನಾ. ಸೊ ಬೇಸಿಕಲಿ ನಾವ್ ಎಲ್ಲಿಂದ ತಗೋತೀವಿ? ಇಲ್ಲಿಂದ ಫಸ್ಟ್ ಇಂದ ತಗೋತೀವಿ. ಇದನ್ನ ನಾವ್ ಏನಂತ ಹೇಳ್ತೀವಿ? 270 ಡಿಗ್ರಿ ಅಂತ ಹೇಳ್ತೀವಿ. ಓಕೆನಾ. ಸೊ ಇನ್ನೊಂದು ಬರುತ್ತೆ. ಸೊ 360 ಫುಲ್ ತಗೊಂಡಾಗ ಈ ಫುಲ್ ನಾವ್ ಏನಂತ ಹೇಳ್ತೀವಿ? ಇದನ್ನ 360 ಡಿಗ್ರೀಸ್ ಅಂತ ಮೆಜರ್ ಮಾಡ್ತೀವಿ. ಓಕೆ. ಸೊ ಇದು 360 ಡಿಗ್ರೀಸ್ ಬರುತ್ತೆ. ಸೊ ಅದಕ್ಕೆ 270ನ ಅವರು ಹಿಂಗ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಯಾಕೆ? ಇದ್ ಹೆಂಗ್ ಬರುತ್ತೆ? ಇದ್ ಹಿಂಗ್ ಬರುತ್ತಲ್ವಾ. 270 ಡಿಗ್ರಿ, 180 ಡಿಗ್ರಿ, 360 ಡಿಗ್ರಿ. ಇದು 420 ಡಿಗ್ರಿ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಗೆ ಹೋಗ್ತಾ ಇದೆ. ಓಕೆ. ಇದು 30 ಡಿಗ್ರಿ. ಬಿಕಾಸ್ ನೆಗೆಟಿವ್ ಆಂಗಲ್ ಯಾಕೆ ಆಯ್ತಿದು? ಬಿಕಾಸ್ ಇದನ್ನ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಫಸ್ಟ್ ಆಫ್ ಆಲ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಇದು ಆಂಗಲ್ ನೆಗೆಟಿವ್ ಬರುತ್ತೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಇದನ್ನ ನಾವು ಪಾಸಿಟಿವ್ ಅಂತ ಹೇಳ್ಬಹುದು. ಓಕೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಏನಂತ ಹೇಳ್ಬಹುದು? ಕ್ಲಾಕ್ ವೈಸ್ ಅಂತ ಹೇಳ್ಬಹುದು. ಇವಾಗ ನಾವು ರೇಡಿಯನ್ ಮೆಜರ್ ಅನ್ನ ನೋಡೋಣ. ಸೊ ಇವಾಗ ಆಲ್ವೇಸ್ ನಮಗ್ ಗೊತ್ತಿರ್ಬೇಕು ಡಿಗ್ರಿಯಿಂದ ರೇಡಿಯನ್ಸ್ ಇಂದ ಡಿಗ್ರಿಗೆ ಕನ್ವರ್ಷನ್ ಹೆಂಗ್ ಮಾಡೋದು ಅಂತ ನಮಗ್ ಗೊತ್ತಿರ್ಬೇಕು. ಓಕೆನಾ. ಸೊ ಇವಾಗ ಅದನ್ನ ಕನ್ವರ್ಟ್ ಹೆಂಗ್ ಮಾಡ್ತೀವಿ ಅದೆಲ್ಲ ನಾವ್ ನೋಡೋಣ. ಸೊ ಇವಾಗ ದೇರ್ ಇಸ್ ಅನದರ್ ಯೂನಿಟ್ ಆಫ್ ಮೆಜರ್ಮೆಂಟ್. ಆ ಆಂಗಲ್ ಮೆಜರ್ಮೆಂಟ್ ನ ನಾವು ಏನಂತ ಹೇಳ್ತೀವಿ? ರೇಡಿಯನ್ ಮೆಜರ್ ಅಂತ ಹೇಳ್ತೀವಿ.
ಓಕೆ, ಆ ಆಂಗಲ್ ಮೆಷರ್ ಅನ್ನ ನಾವ್ ಏನಂತ ಹೇಳ್ತೀವಿ, ರೇಡಿಯನ್ ಮೆಷರ್ ಅಂತ ಹೇಳ್ತೀವಿ. ಸೊ ಇವಾಗ angle subtended at the center of an arc of length 1 unit in a unit circle. Unit circle ಅಂದ್ರೆ radius of the circle is 1. ಓಕೆನಾ, ಯೂನಿಟ್ ಸರ್ಕಲ್ ಅಂತ ಹೇಳಿದಾಗ, ಸೊ ವಾಟ್ ಯು ಮೀನ್ ಬೈ ಯೂನಿಟ್ ಸರ್ಕಲ್? ಇವಾಗ ಯೂನಿಟ್ ಸರ್ಕಲ್ ಅಂತ ಹೇಳಿದಾಗ ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ರೇಡಿಯಸ್ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು 1. ಸೊ ಅದನ್ನ ನಾವು ಯೂನಿಟ್ ಸರ್ಕಲ್ ಅಂತ ಹೇಳ್ತೀವಿ. ಸೊ ಇವಾಗ ಆಂಗಲ್ ವಿಚ್ ಇಸ್ ಸಬ್ಟೆಂಡೆಡ್ ಬೈ ದಿ ಆರ್ಕ್ ಆಫ್ ಲೆಂತ್ 1 unit and also that is the of the unit circle. So unit circle ಅಂದ್ರೆ radius of the circle is equal to 1. ಅದನ್ನ ನಾವ್ ಏನಂತ ಹೇಳ್ತೀವಿ, ನಾವು ಅದನ್ನ 1 ರೇಡಿಯನ್ಸ್ ಅಥವಾ ರೇಡಿಯನ್ ಮೆಷರ್ ಅಂತ ನಾವು ಅದನ್ನ ಹೇಳ್ತೀವಿ. ಸೊ ಇವಾಗ ಥೀಟಾ ಆಂಗಲ್ ಬಂದ್ಬಿಟ್ಟು L ಡಿವೈಡೆಡ್ ಬೈ R ಬರುತ್ತೆ, ವೇರ್ L ವಿಲ್ ಬಿ ದ ಲೆಂತ್ ಆಫ್ ದಿ ಆರ್ಕ್. ಓಕೆನಾ, ಇದು ಹಿಂಗ್ ಬರತ್ತಲ್ವಾ? ಸೊ ಇದು ಲೆಂತ್ ಆಫ್ ದಿ ಆರ್ ಬರುತ್ತೆ, ಇದು L ಬರುತ್ತೆ, ಇದೇನ್ ಬರುತ್ತೆ, ಇದು R ಆಗತ್ತೆ. ಸೊ ಥೀಟಾ ವಿಲ್ ಬಿ ಈಕ್ವಲ್ ಟು L ಡಿವೈಡೆಡ್ ಬೈ R. ಓಕೆನಾ, ಎಸ್. ಸೊ ಇವಾಗ ರಿಲೇಷನ್ ಬಿಟ್ವೀನ್ ರೇಡಿಯನ್ಸ್ ಅಂಡ್ ಆಲ್ಸೋ ದಟ್ ಇಸ್ ರಿಯಲ್ ನಂಬರ್ಸ್ ಅಂತ ಬಂದಾಗ ಈ ಸರ್ಕಲ್ ಇಂದ ನಾವು ಅದನ್ನ ಮೆಷರ್ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್ ಏನಲ್ಲ. ಸೊ ಅದನ್ನ ಸುಮ್ನೆ ನೀವು ಥಿಯರಿ ತರ ಓದಿದ್ರು ಆಗತ್ತೆ. ಇವಾಗ ನಾವ್ ನೆಕ್ಸ್ಟ್ ನೋಡ್ಬೇಕಾಗಿರೋದೇನು, ರಿಲೇಷನ್ ಬಿಟ್ವೀನ್ ಡಿಗ್ರಿ ಅಂಡ್ ರೇಡಿಯನ್. ಓಕೆನಾ, ರಿಲೇಷನ್ ಬಿಟ್ವೀನ್ ಡಿಗ್ರಿ ಅಂಡ್ ರೇಡಿಯನ್ ಅನ್ನ ನಾವ್ ನೋಡೋಣ. ಸೊ ಇವಾಗ ಸಿನ್ಸ್ ಸರ್ಕಲ್ ಸಬ್ಟೆಂಡ್ಸ್ ಅಟ್ ದ ಸೆಂಟರ್ ಅಂಡ್ ಆಂಗಲ್ ಹೂಸ್ ಮೆಷರ್ ಇಸ್ 2π. ಸೊ ನಮಗ್ ಏನ್ ಗೊತ್ತು, ಇವಾಗ ಇಲ್ಲಿ ಬರುತ್ತೆ, ಇದನ್ನ ನಾವು ಏನಂತ ಹೇಳಿದ್ವಿ, ಸೊ ಎಂಟೈರ್ ಆಂಗಲ್ ಅನ್ನ ನಾವು 360 ಡಿಗ್ರಿ ಅಂತ ಡಿಗ್ರಿ ಮೆಷರ್ ಅಲ್ಲಿ ಹೇಳಿದ್ವಿ. ಸೇಮ್ ಥಿಂಗ್ ಅನ್ನ ನಾವು ರೇಡಿಯನ್ ಮೆಷರ್ ಅಲ್ಲಿ ತಗೊಂಡಾಗ 360 ಡಿಗ್ರೀಸ್ ಅನ್ನ ನಾವು 2π ರೇಡಿಯನ್ ಅಂತ ಹೇಳಿದ್ವಿ. ಕರೆಕ್ಟಾ? ಸೊ ಇದು 2π, ಇದು 360 ಡಿಗ್ರಿ ಅಂತ ಹೇಳಿದ್ವಿ. ಇವಾಗ ನಾವ್ ಏನಂತ ಹೇಳ್ಬೇಕು ಅಂದ್ರೆ 1 ಡಿಗ್ರಿ ಇಸ್ ಈಕ್ವಲ್ ಟು ಇದು, 1 ರೇಡಿಯನ್ ಇಸ್ ಈಕ್ವಲ್ ಟು ದಿಸ್ ಅಂತ ನಾವು ಅದನ್ನ ಹೇಳ್ಬೋದು. ಸೊ ಇವಾಗ ಡಿಗ್ರೀಸ್ ಅಲ್ಲಿ ನೋಡಿದಾಗ ಇವಾಗ ಏನಾದ್ರನ್ನ ನಾವು ಎಕ್ಸ್ ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಡಿಗ್ರೀಸ್ ಅಂತ ಕೊಟ್ಟಿದ್ದಾಗ ನಾವು ಅದನ್ನ ರೇಡಿಯನ್ ಮೆಷರ್ ಕನ್ವರ್ಟ್ ಮಾಡ್ಬೇಕು ಅಂದಾಗ, ಸೊ y ವಿಲ್ ಬಿ ದ ಎಕ್ಸ್ ಆಫ್ ರೇಡಿಯನ್ಸ್. ಓಕೆ, ಸೊ ಅದನ್ನ ನಾವು π ಡಿವೈಡೆಡ್ ಬೈ 180 ಜೊತೆ ಅದನ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಆನ್ ಮಲ್ಟಿಪ್ಲೈಂಗ್ ಎನಿ ಡಿಗ್ರಿ ಮೆಷರ್ ವಿತ್ π ಡಿವೈಡೆಡ್ ಬೈ 180 ಅದನ್ನ ನಮ್ಗೆ ರೇಡಿಯನ್ಸ್ ಮೆಷರ್ ಅಲ್ಲಿ ಕೊಡ್ತಾರೆ. ಓಕೆನಾ, ಸೊ ಏನ್ ಮೆಷರ್ ಅಲ್ಲಿ ಕೊಡ್ತಾರೆ, ಅದನ್ನ ನಮ್ಗೆ ರೇಡಿಯನ್ ಮೆಷರ್ ಅಲ್ಲಿ ಕೊಡ್ತಾರೆ. ಸರಿನಾ? ಇವಾಗ ಇನ್ನೊಂದ್ಸಲಿ ನೋಡೋಣ. ಸೊ ಇವಾಗ y ರೇಡಿಯನ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಡಿಗ್ರಿ ಇಂಟು 180 or π ಡಿವೈಡೆಡ್ ಬೈ 180. ಓಕೆನಾ, ಸೊ ಇದನ್ನ ನಾವು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆ ವ್ಯಾಲ್ಯೂ ಅಥವಾ ಆನ್ಸರ್ ಬರುತ್ತೆ. ಇವಾಗ 30 ಡಿಗ್ರೀಸ್ ಅಂದ್ರೆ, ಸೊ 30 ಡಿಗ್ರಿ ಇಂಟು π ಡಿವೈಡೆಡ್ ಬೈ 180 ಮಾಡೋಣ. ಸೊ ಎಷ್ಟು ಬರುತ್ತೆ ಇದು, ಸೊ 3 ಹೋಯ್ತು, ಇಲ್ಲಿ ಎಷ್ಟು ಉಳ್ಕೊಳತ್ತೆ, 6 ಉಳ್ಕೊಳತ್ತೆ. ಸೊ π/6. ಸೊ 30 ಡಿಗ್ರಿ ಅಂದ್ರೆ π/6, 45 ಅಂದ್ರೆ π/4, 60 ಅಂದ್ರೆ π/3, 90 ಅಂದ್ರೆ π/2, 180 ಅಂದ್ರೆ π, 270. ಸೊ 270 ನೋಡೋಣ. ಸೊ π ಡಿವೈಡೆಡ್ ಬೈ 180 ಎಷ್ಟು ಬರುತ್ತೆ, 9 3 27, 9 6 ಸೊ 3 2 ಸೊ ಇವಾಗ ಹಿಂಗ್ ಬರುತ್ತೆ, ಸೊ 3π/2. ಓಕೆ, ಸೊ 3π/2 ರೇಡಿಯನ್. ಸೊ 360 ಅಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ 2π ಹಂಗ್ ಬರುತ್ತೆ. ಸೊ ಇವಾಗ ರೇಡಿಯನ್ ಮೆಷರ್, ಓಕೆನಾ, ಸೊ ಇವಾಗ ರೇಡಿಯನ್ ಮೆಷರ್ ಅಂತ ಮಾತಾಡಿದಾಗ ನಾವು, ಸೊ ರೇಡಿಯನ್ ಮೆಷರ್ ಬಂದ್ಬಿಟ್ಟು 180 π ಡಿವೈಡೆಡ್ ಬೈ 180 ಇಂಟು ಡಿಗ್ರಿ ಮೆಷರ್ ಬರುತ್ತೆ. ಹಂಗೇನೆ ಡಿಗ್ರಿ ಮೆಷರ್ ಅಂತ ನಾವು ಮಾಡಿದಾಗ ಏನ್ ಬರುತ್ತೆ, 180 ಡಿವೈಡೆಡ್ ಬೈ π ಇಂಟು ರೇಡಿಯನ್ ಮೆಷರ್ ಬರುತ್ತೆ. ಓಕೆ, ಸೊ 180 ಡಿವೈಡೆಡ್ ಬೈ π ಇಂಟು ರೇಡಿಯನ್ ಮೆಷರ್ ಅನ್ನೋ ತರ ಬರುತ್ತೆ. ಸೊ ಇವಾಗ ನಾವು 40 ಡಿಗ್ರಿ ಅಂಡ್ 20 ರೇಡಿಯನ್ ಅನ್ನ ನಾವು ರೇಡಿಯನ್ ಮೆಷರ್ ಅಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ? ಓಕೆ, ಸೊ ಇವಾಗ ಹೆಂಗ್ ನೋಡೋಣ, ಇದನ್ನ ಹೆಂಗ್ ನೋಡೋಣ. ಓಕೆ, ಸೊ ಇವಾಗ 40 ಡಿಗ್ರೀಸ್ ಅಂಡ್ 20 ಡ್ಯಾಶ್ ಇಂಟು ರೇಡಿಯನ್ ಮೆಷರ್. ಇವಾಗ ಇದನ್ನ ನಾವ್ ಹೆಂಗ್ ಕನ್ವರ್ಟ್ ಮಾಡೋಣ, ಅಂದ್ರೆ ಇವಾಗ ಇದನ್ನ 20 ಅಂತ ಇಟ್ಕೊಳ್ಳೋಣ. ಸೊ 20 ಮಿನಿಟ್ಸ್. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು 16 ಮಿನಿಟ್ಸ್. 20 ಮಿನಿಟ್ಸ್ ಎಷ್ಟು ಬರುತ್ತೆ, ಸೊ ಇದು 20 ಡಿವೈಡೆಡ್ ಬೈ 60 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1/3. ಕರೆಕ್ಟ್ ಅಲ್ವಾ? ಸೊ 40 ಡಿಗ್ರೀಸ್ ಅಂತ ಏನ್ ಬರುತ್ತೆ, ಸೊ 40 1/3 ಬರುತ್ತೆ ಇದು. ಸೊ 40 ಡಿಗ್ರಿ 1/3. ಸೊ 40 ಇಂಟು 1/3 ಅಂದ್ರೆ 211/3 ಡಿಗ್ರಿ ಇಂಟು π ಡಿವೈಡೆಡ್ ಬೈ 180 ಬರುತ್ತೆ. ಸೊ ಇದನ್ನ ನಾವು ರೇಡಿಯನ್ ಮೆಷರ್ ಕನ್ವರ್ಟ್ ಮಾಡ್ಬೋದು. 6 ರೇಡಿಯನ್ಸ್ ಇಂಟು ಡಿಗ್ರಿ ಮೆಷರ್. ಸೊ 6 ರೇಡಿಯನ್ ಇಂಟು 180 ಡಿವೈಡೆಡ್ ಬೈ π ಮಾಡಿದಾಗ ನಮಗೆ ಡಿಗ್ರಿ ಮೆಷರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ π ಅನ್ನ ನಾವು 22/7. ಸೊ ಡೈರೆಕ್ಟ್ ಆಗಿ π ಅನ್ನ 22/7 ಅಂತ ತಗೊಳ್ಳೋಣ. ಸೊ 6 ಇಂಟು ಟೈಮ್ಸ್ ಆಫ್ 180 ಇಂಟು 7 ಡಿವೈಡೆಡ್ ಬೈ 22. ಇವಾಗ ಇದು ಹೆಂಗ್ ಬರುತ್ತೆ, 6 ಇಂಟು 180 ಇಂಟು 7. ಸೊ ದಟ್ ಇಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಸೊ ಇದನ್ನ ನಾವು ಡಿಗ್ರಿ ಕನ್ವರ್ಟ್ ಮಾಡ್ಬಿಟ್ಟು
ಇದನ್ನ ನಾವು ಹಿಂಗೆ ಹೇಳ್ಬಹುದು. ಇದನ್ನ ಹೆಂಗ್ ಮಾಡಿದ್ರು ಅವರು? ಸೊ ಬೇಸಿಕಲಿ ಇದು ಮಿನಿಟ್ಸ್ ಕನ್ವರ್ಟ್ ಮಾಡಿದ್ದಾರೆ. ದಟ್ ಇಸ್ ಇವಾಗ ಇದನ್ನ ಇಂಟು 60 ಮಾಡಿದಾಗ ಇದು ಮಿನಿಟ್ಸ್ ಕನ್ವರ್ಟ್ ಆಗುತ್ತೆ. ಇದು ಉಳ್ಕೊಳತ್ತಲ್ವಾ? ಸೊ ಇದು ಉಳ್ಕೊಂಡಾಗ ಹೆಂಗ್ ಮಾಡ್ತೀರಾ? ಇದನ್ನು ಪುನಃ 60 ಜೊತೆ ಮಿಕ್ಸ್ ಮಾಡಿದಾಗ ಅಂದ್ರೆ 2/11 ಇಂಟು 60 ಮಾಡಿದಾಗ ಏನ್ ಬರುತ್ತೆ? 10.99 ಅಪ್ರಾಕ್ಸಿಮೇಟ್ಲಿ 11 ಸೆಕೆಂಡ್ಸ್ ಉಳ್ಕೊಳತ್ತೆ. ಸೊ 11 ಸೆಕೆಂಡ್ಸ್ ಉಳ್ಕೊಂಡಾಗ ಅದನ್ನ ನಾವು ಹಂಗ್ ಮಾಡ್ಬೇಕಾಗತ್ತೆ. ಸೊ ನಾವ್ ಇನ್ನೊಂದ್ ನೋಡಿದ್ವಿ, ಥೀಟಾ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್, ದೆನ್ ಎಲ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಆರ್ ಅಂತ ನೋಡಿದ್ವಿ. ಕರೆಕ್ಟಾ? ಸೊ ಇವಾಗ ಫೈಂಡ್ ದ ರೇಡಿಯಸ್ ಆಫ್ ಸರ್ಕಲ್ whose center angle is 60 degrees, so 60 degree ಬರುತ್ತೆ, and whose intercept length L will be equal to 37.4 centimeters ಅಂತ ಇದೆ. ಕರೆಕ್ಟ್ ಅಲ್ವಾ? ಸೊ ಇವಾಗ 60 ಡಿಗ್ರಿ ಅಂದ್ರೆ ಏನು? 60 ಡಿಗ್ರಿ ಅಂದ್ರೆ 60 ಇಂಟು ಪೈ ಡಿವೈಡೆಡ್ ಬೈ 180, ದಟ್ ಇಸ್ ಈಕ್ವಲ್ ಟು ಪೈ ಡಿವೈಡೆಡ್ ಬೈ 3. ಕರೆಕ್ಟಾ? ಇವಾಗ ಥೀಟಾ ನಮಗ್ ಗೊತ್ತು, ಪೈ ಡಿವೈಡೆಡ್ ಬೈ 3 ಆಯ್ತು. ಸೊ ಇವಾಗ ಥೀಟಾ ಆರ್ ವಾಟ್ ಇಸ್ ದಟ್? ಸೊ ಪೈ ಡಿವೈಡೆಡ್ ಬೈ 3 ಇಂಟು ಟೈಮ್ಸ್ ಆಫ್ ಎಷ್ಟು ಬರುತ್ತೆ? ಆರ್ will be equal to 37.4. ಕರೆಕ್ಟ್ ಅಲ್ವಾ? ಸೊ ಇವಾಗ ಆರ್ ವಿಲ್ ಬಿ ಈಕ್ವಲ್ ಟು 37.4 ಇಂಟು 3 ಡಿವೈಡೆಡ್ ಬೈ 1 ಬೈ ಪೈ, ದಟ್ ಇಸ್ 7 ಡಿವೈಡೆಡ್ ಬೈ 22. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ 35.7 ಅಂತ ಎಷ್ಟು ಬರುತ್ತೆ? ಆರ್ ಹಂಗೆ ಬರುತ್ತೆ. ಓಕೆನಾ? ಸೊ ಇವಾಗ ದ ಮಿನಿಟ್ ಹ್ಯಾಂಡ್ ಆಫ್ ದ ವಾಚ್ ಇಸ್ 1.5 centimeters ಲಾಂಗ್. ಹೌ ಫಾರ್ ಡಸ್ ಇಟ್ ಟಿಪ್ ಮೂವ್ ಇನ್ 40 minutes ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇವಾಗ 60 minutes ಅಲ್ಲಿ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ಸ್ 1 revolution. ಸೊ 40 minutes ಅಲ್ಲಿ ಎಷ್ಟು ಕಂಪ್ಲೀಟ್ ಮಾಡುತ್ತೆ ಮಿನಿಟ್ ಹ್ಯಾಂಡ್? ಸೊ ದಟ್ ಇಸ್ 2/3 of its revolution. ಕರೆಕ್ಟಾ? ಸೊ 2/3 into 360 will give us what? So that will give us the angle. Now will how far? ಇವಾಗ ಮಿನಿಟ್ ಹ್ಯಾಂಡ್ is equal to 1.5 ಅಂತ ಹೇಳಿದ್ದಾರೆ. ಮಿನಿಟ್ ಹ್ಯಾಂಡ್ ಅಂದ್ರೆ ಇದು ಈ ಪಾರ್ಟ್. ಸೊ ಮಿನಿಟ್ ಹ್ಯಾಂಡ್ ಇವಾಗ ಕ್ಲಾಕ್ ಇದೆ, ಮಿನಿಟ್ ಹ್ಯಾಂಡ್ ಅಂದ್ರೆ ಇದು. ಸೊ ಆರ್, ಸೊ ಆರ್ ಅನ್ನ ನಾವು 1.5 centimeters ಅಂತ ತಗೋತೀವಿ. ಇವಾಗ ಇಲ್ಲಿ ಫೈಂಡ್ ಮಾಡ್ಬೇಕಾಗಿರೋದು ಎಲ್. ಸೊ ಎಲ್ ಅಂದ್ರೆ ಏನು? ಹೌ ಫಾರ್ ಡಸ್ ದ ಕ್ಲಾಕ್ ಮೂವ್. ಓಕೆನಾ? ಸೊ ಎಲ್ ಅಂದ್ರೆ ಹೌ ಫಾರ್ ಡಸ್ ದ ಕ್ಲಾಕ್ ಮೂವ್, ಅದನ್ನ ನಾವು ಎಲ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ಏನಂತ ಹೇಳ್ತೀವಿ? ಅದನ್ನ ನಾವು ಎಲ್ ಅಂತ ಹೇಳ್ತೀವಿ. ಸೊ ಆ ವಿಷಯದಲ್ಲಿ ನಮ್ಗೆ ಗೊತ್ತಾಗ್ಬೇಕು ಏನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು ನಾವು. ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬೇಕು? ಓಕೆ, ಸೊ ಇವಾಗ ನಾವು ಇಲ್ಲಿ ಕೊಟ್ಟಿದ್ದಾರೆ, ಇಫ್ ಆರ್ಕ್ಸ್ ಆಫ್ ದ ಸೇಮ್ ಲೆಂತ್ ಇನ್ ದ 2 circles subtend the angle this and enter, find the ratio of the radii. So same length of arc, same length. So L1 is equal to L2, R1 is equal to question mark, R2 is equal to question mark, theta 1 is equal to 65 degrees, theta 2 is equal to 110 degree. ಓಕೆನಾ? ಸೊ ಇವಾಗ ನಮಗ್ ಗೊತ್ತು, ಸೊ ಥೀಟಾ ವಿಲ್ ಬಿ ಈಕ್ವಲ್ ಟು ಎಲ್ ಬೈ ಆರ್. ಸೊ ಎಲ್ ಓಕೆ, ಸೊ ಥೀಟಾ ವಿಲ್ ಬಿ, ಥೀಟಾ 1 is equal to L1 divided by R1, theta 2 is equal to L2 divided by R2, L1 is equal to L2. ಸೊ ಇವಾಗ R1 theta 1 is equal to R2 theta 2. R1 ಅಂದ್ರೆ ಎಷ್ಟು? ಸೊ ನಮ್ಗೆ ಬೇಸಿಕಲಿ ರೇಷಿಯೋ ಫೈಂಡ್ ಮಾಡ್ಬೇಕು. ಸೊ theta 2 divided by theta 1, 110 divided by 65. ಓಕೆ, ದಟ್ ವಿಲ್ ಬಿ ಎಷ್ಟು ಬರುತ್ತೆ? ಇವಾಗ 22 divided by 13 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಿಂಗ್ ನೋಡ್ಕೊಂಡು ಹೋದಾಗ ನಾವ್ ಅದನ್ನ ಮಾಡ್ಬೋದು. ಸೊ ಎಕ್ಸರ್ಸೈಸಸ್ ನಾಳೆ ಕಂಪ್ಲೀಟ್ ಮಾಡೋಣ. ಇವಾಗ ನಾವ್ ಏನ್ ಮಾಡೋಣ? ಫಸ್ಟ್ ಥಿಯರಿ ಪಾರ್ಟ್ ಮುಗಿಸೋಣ. ಓಕೆನಾ? ಇವತ್ತು ಬರೀ ಥಿಯರಿ ನೋಡೋಣ, ನಾಳೆ ಎಕ್ಸರ್ಸೈಸಸ್ ಅನ್ನ ಮಾಡೋಣ. ಇವಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ನಾವ್ ಹೇಳಿದಾಗ ಏನೇನ್ ಬರುತ್ತೆ? ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್, tan and also cosecant, secant and cotan ಅದು ಕೂಡ ಬರುತ್ತೆ. ಸೊ ನಾವ್ ಇವಾಗ ಏನಂತ ಹೇಳ್ತೀವಿ? ಇವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಫೈಂಡ್ ಮಾಡ್ಬೇಕು ಅಂದಾಗ, ಓಕೆನಾ? ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಏನ್ ಮಾಡ್ಬೇಕು ಅಂದಾಗ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಫೈಂಡ್ ಮಾಡ್ಬೇಕು ಅಂದಾಗ ಯಾವಾಗ್ಲೂ ನಾವು ಒಂದು ಏನ್ ತಗೋತೀವಿ? ಒಂದು ಟ್ರಯಾಂಗಲ್ ಅನ್ನ ತಗೋತೀವಿ. ಓಕೆ, ಈ ತರ ಟ್ರಯಾಂಗಲ್ ಅದು ಇಟ್ ವಿಲ್ ಬಿ ಅ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ನಾವ್ ಅದಕ್ಕೆ ಸಾಲ್ವ್ ಮಾಡ್ತೀವಿ. ಓಕೆ, ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ಸಾಲ್ವ್ ಮಾಡ್ತೀವಿ. ಸೊ ಇದು ಎಕ್ಸ್, ಇದು ವೈ, ಇದು ಝೆಡ್. ಓಕೆನಾ? ಸೊ ಎಕ್ಸ್, ವೈ, ಝೆಡ್ ಅಂತ ತಗೊಳ್ಳೋಣ, ಇದನ್ನ ಥೀಟಾ ಅಂತ ತಗೊಳ್ಳೋಣ. ಓಕೆನಾ? ಸೊ ಇವಾಗ ಸೈನ್ ಥೀಟಾ ಅಂತ ಹೇಳಿದಾಗ, ಸೈನ್ ಥೀಟಾ ಅಂದ್ರೆ ಏನು? ಸೈನ್ ಥೀಟಾ ಎಕ್ಸ್ ಡಿವೈಡೆಡ್ ಬೈ ಝೆಡ್ ಆಗುತ್ತೆ. ಸೊ ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್, ಸಾರಿ ಆಪೋಸಿಟ್ ಬೈ ಹೈಪೋಟಿನಸ್. ಓಕೆ, ಆಪೋಸಿಟ್ ಬೈ ಹೈಪೋಟಿನಸ್. ಕಾಸ್ ಥೀಟಾ ಅಂತ ಹೇಳಿದಾಗ it is y divided by z, that is adjacent by hypotenuse. Okay, hypotenuse ಬರುತ್ತೆ. Then tan theta ಅಂತ ತಗೊಂಡಾಗ it will be x divided by y, so that is opposite by adjacent ಅಂತ ಬರುತ್ತೆ. And opposite by adjacent is nothing but sin theta divided by cos theta. ಓಕೆನಾ? ಸೊ sin theta divided by cos theta ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ನಾವು ಅದನ್ನ ಹಂಗೆ ತಗೊಂಡಿದೀವಿ.
ಸೊ ಇವಾಗ ಏನ್ ನೋಡೋಣ, ಸೊ ಇವಾಗ ಫಸ್ಟ್ ಆಫ್ ಆಲ್ ನಮಗೆ ವ್ಯಾಲ್ಯೂಸ್ ಗೊತ್ತಾಗಿರ್ಬೇಕು. ಸೊ ವ್ಯಾಲ್ಯೂಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದಾಗ, ಓಕೆ ಒಂದ್ ನಿಮಿಷ ನೋಡೋಣ ಏನೇನಿದೆ ಇಲ್ಲಿ ಅಂತ. ಸೊ ಇಲ್ಲಿ ವ್ಯಾಲ್ಯೂಸ್ ಅನ್ನ ನೋಡ್ಬೇಕು, ಸರಿನಾ? ಇಲ್ಲಿ ವ್ಯಾಲ್ಯೂಸ್ ಅನ್ನ ನೋಡಿದಾಗ ಏನೇನ್ ಬರುತ್ತೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ನಮಗೆ ವ್ಯಾಲ್ಯೂಸ್ ಗೊತ್ತಿರ್ಬೇಕು. ಏನೇನಿದೆ, ಸೈನ್ 0 is 0. So see, sine will be an increasing function while cos will be a decreasing function. Okay, so ಇದು ಓವರ್ ಆಲ್ ಸೇಮೇ ಬರುತ್ತೆ. ಫಸ್ಟ್ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ, ಇದು ಆಮೇಲೆ ಡಿಕ್ರೀಸ್ ಆಗುತ್ತೆ ಇಲ್ಲಿ ತನಕ. ಸೊ 2 ತನಕನೇ ನೋಡ್ಬೇಕು ಇವಾಗ. ಓಕೆ, ಸೊ 2 ತನಕ ಸೈನ್ ವಿಲ್ ಬಿ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆನಾ? ಸೊ 2 ತನಕ ಏನ್ ಬರುತ್ತೆ, ಸೈನ್ ಇಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್. ಅಂಡ್ ಇದು 2 ತನಕ ಏನಾಗುತ್ತೆ, ಸೊ ಇಟ್ ಇಸ್ ಎ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ನಾವು ಅದನ್ನ ಹೇಳ್ಬೋದು. ಕಾಸ್ಗೆ ಸೈನ್ ಗೆ ಇನ್ಕ್ರೀಸಿಂಗ್, ಕಾಸ್ ಗೆ ಡಿಕ್ರೀಸಿಂಗ್, ದೆನ್ ಟ್ಯಾನ್ ಗೆ ಹಿಂಗ್ ಬರುತ್ತೆ. ಸೊ ಟ್ಯಾನ್ ಥೀಟಾ ಅಂತ ಹೇಳಿದಾಗ ಇದು ಹಿಂಗ್ ಬರುತ್ತೆ. ಸೊ ಸೈನ್ 0 is 0, ಸೈನ್ 5/6 ಅಂದ್ರೆ 30 ಡಿಗ್ರಿ, 30 ಡಿಗ್ರೀಸ್ ಇಸ್ ಹಾಫ್. ಸೈನ್ 5/4 ಅಂದ್ರೆ 45 ಡಿಗ್ರೀಸ್ 1/√2. ಸೈನ್ ಆಫ್ 5/3 ದಟ್ ಇಸ್ √3/2. 5/3 ಅಂತ ಹೇಳಿದಾಗ 60 ಡಿಗ್ರಿ, ಅಂಡ್ ಆಲ್ಸೋ 5/2 ಅಂತ ಹೇಳಿದಾಗ 90 ಡಿಗ್ರಿ. ಸೈನ್ ಆಫ್ 90 ಡಿಗ್ರೀಸ್ ಇಸ್ 1. ಸೊ ಹಂಗೇನೆ ಕಾಸ್ 0 is 1. ದೆನ್ ಇವಾಗ ಕಾಸ್ 5/6 ಅಂತ ಹೇಳಿದಾಗ ದಟ್ ಇಸ್ √3/2. ಕಾಸ್ ಆಫ್ ಇವಾಗ ಸೈನ್ ಕಾಸ್ ಒಂದ್ ಆಂಗಲ್ ಅಲ್ಲಿ ಅದು ಸೇಮ್ ಆಗಿರುತ್ತೆ. ಓಕೆ, ದಟ್ ಇಸ್ ಇನ್ ಒನ್ ಆಫ್ ದಿ ಆಂಗಲ್ ಅಲ್ಲಿ ಮಾತ್ರ ಸೈನ್ ಅಂಡ್ ಕಾಸ್ ಸೇಮ್ ಬರುತ್ತೆ. ಯಾವ ಆಂಗಲ್ ಅಲ್ಲಿ, ಅದು 45 ಡಿಗ್ರೀಸ್ ನಲ್ಲಿ. ಓಕೆ, 45 ಡಿಗ್ರೀಸ್ ನಲ್ಲಿ ಸೇಮ್ ಬರುತ್ತೆ. ಓಕೆ, ದಟ್ ಇಸ್ ದ ಸೇಮ್ ವ್ಯಾಲ್ಯೂ ಕೊಡುತ್ತೆ. ಸೊ 45 ಡಿಗ್ರೀಸ್ ವ್ಯಾಲ್ಯೂ ನಲ್ಲಿ ಅದು ಸೇಮ್ ವ್ಯಾಲ್ಯೂ ಕೊಡುತ್ತೆ. ಹಂಗಾಗಿ ನಮಗೆ ಅದು ಗೊತ್ತಾಗಿರುತ್ತೆ. ಓಕೆನಾ? ಸೊ ಇವಾಗ ಟ್ಯಾನ್ ಥೀಟಾ, ಟ್ಯಾನ್ ಆಫ್ 0 is 0 ಬಿಕಾಸ್ ಟ್ಯಾನ್ ಆಫ್ 0 is ಓಕೆ. ಇದನ್ನ ಹೆಂಗ್ ಗೊತ್ತಾ ಮಾಡೋದು, ಸೈನ್ ಬೈ ಕಾಸ್ ಮಾಡಿ. ಸೈನ್ ಬೈ ಕಾಸ್ 0 ಬರುತ್ತೆ. ಇಲ್ಲೇನು 1/2 ಡಿವೈಡೆಡ್ ಬೈ √3/2. ಸೊ 2 ಹೋಗಿ 1/√3 ಉಳ್ಕೊಳ್ಳುತ್ತೆ. ದೆನ್ ಇಲ್ಲಿ 1/√2 1/√2. ಸೊ ಟ್ಯಾನ್ ಆಫ್ 45. ಸೊ ಟ್ಯಾನ್ ಆಫ್ 45 is 1. ದೆನ್ ಇವಾಗ ಟ್ಯಾನ್ ಆಫ್ 60, ಟ್ಯಾನ್ ಆಫ್ 60 ಏನ್ ಬರುತ್ತೆ, ದಟ್ ಇಸ್ √3/2 ಡಿವೈಡೆಡ್ ಬೈ 1/2, ದಟ್ ಇಸ್ √3 ಉಳ್ಕೊಳ್ಳುತ್ತೆ. ಅಂಡ್ ಆಲ್ಸೋ ಇಲ್ಲಿ ಟ್ಯಾನ್ ಆಫ್ ಏನದು 90 ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಯಾಕಂದ್ರೆ ಇಲ್ಲಿ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು 0 ಬರುತ್ತೆ. ಸೊ ಹೆನ್ಸ್ ಇಟ್ ಇಸ್ ಸೆಟ್ ಟು ಬಿ ನಾಟ್ ಡಿಫೈನ್ಡ್. ಇದು ಹಿಂಗೆ ರಿಪೀಟ್ ಆಗ್ತಾ ಹೋಗುತ್ತೆ. ನಮಗ್ ಒಂದ್ ಈಸಿ ಟ್ರಿಕ್ ಗೊತ್ತಿರ್ಬೇಕು. ಆ ಈಸಿ ಟ್ರಿಕ್ ಇವಾಗ ನಾವು ಹೊಸ ಪೇಜ್ ತಗೊಂಡ್ ನೋಡೋಣ ಏನ ಈಸಿ ಟ್ರಿಕ್ ಅಂತ. ಓಕೆನಾ? ಸೊ ಒಂದ್ ಈಸಿ ಟ್ರಿಕ್ ನೋಡೋಣ. ಯಾವಾಗ್ಲೂ ನಾವ್ ನೋಡ್ಬೇಕಾದ್ರೆ ಹಿಂಗ್ ತಗೋತೀವಲ್ವಾ. ಓಕೆ, ಸೊ ನಾವ್ ಇಲ್ಲಿ 0 ಡಿಗ್ರಿ ಅಂತ ತಗೊಳ್ಳೋಣ, ಇಲ್ಲಿ 90 ಡಿಗ್ರೀಸ್ ಅಂತ ತಗೊಳ್ಳೋಣ, ಇಲ್ಲಿ ಇಲ್ಲಿ 180 ಡಿಗ್ರಿ ಅಂತ ತಗೊಳ್ಳೋಣ, ಇಲ್ಲಿ 270 ಅಂತ ತಗೊಳ್ಳೋಣ. ಇದು ಪುನಃ 360 ಇಲ್ಲೇ ಬರುತ್ತೆ. ಕರೆಕ್ಟಾ? ಸೊ ಸೈನ್ ಆಫ್ 0 is 0, ಸೈನ್ ಆಫ್ 180 is also 0, ಸೈನ್ ಆಫ್ 90 is 1, ಸೈನ್ ಆಫ್ 270 is -1. ಆಪೋಸಿಟ್ ಸೈನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಾಸ್ ಆಫ್ 0 is 1, ಕಾಸ್ ಆಫ್ 90 is 0, ಕಾಸ್ ಆಫ್ 180 is -1, ಕಾಸ್ ಆಫ್ 270 is 0. ಹಿಂಗ್ ನೋಡ್ಕೊಂಡ್ ಹೋದಾಗ ನಮಗೆ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಸೊ ಇವಾಗ ಸೈನ್ ಥೀಟಾ ಬಂದಾಗ ಅದ್ ಹಂಗ್ ಬರುತ್ತೆ. ಸೊ ನಾವ್ ಇವಾಗ ಟ್ಯಾನ್ ಥೀಟಾ ಅಂತ ತಗೊಂಡಾಗ ಟ್ಯಾನ್ ಥೀಟಾ ಏನು ಅಲ್ಲ, ಬಟ್ ಇಟ್ ಇಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ನಾವ್ ಇವಾಗ ಕಾಟ್ ಥೀಟಾ ಅಂತ ತಗೊಂಡಾಗ ಏನದು 1/tan ಥೀಟಾ ಬರುತ್ತೆ. ಓಕೆ, ಸೊ ದಟ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಓಕೆನಾ? ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗತ್ತದು. ಸೊ ನಾವ್ ಹಂಗೇನೆ ಇವಾಗ ಕೊಸಿಕೆಂಟ್ ಥೀಟಾ ಅಂಡ್ ಆಲ್ಸೋ ವಿ ಹ್ಯಾವ್ ದಟ್ ಇಸ್ ದ ಸೀಕೆಂಟ್ ಥೀಟಾ. ಕೊಸಿಕೆಂಟ್ ಅಂದಾಗ ಇಟ್ ವಿಲ್ ಬಿ ಈಕ್ವಲ್ ಟು 1/sin ಥೀಟಾ. ಕೊಸಿಕೆಂಟ್ ಥೀಟಾ ಅಂದಾಗ 1/sin ಥೀಟಾ ಬರುತ್ತೆ. ಸೀಕೆಂಟ್ ಥೀಟಾ ಅಂದಾಗ ಇಟ್ ವಿಲ್ ಬಿ 1/cos ಥೀಟಾ ಅಂತ ಬರುತ್ತೆ. ಸೊ tan ಥೀಟಾ ಇಸ್ ಈಕ್ವಲ್ ಟು sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಅಂಡ್ ಆಲ್ಸೋ cot ಥೀಟಾ ಅಂತ ಬಂದಾಗ 1/tan ಥೀಟಾ ಅಂತ ಬರುತ್ತೆ. ಓಕೆ, ಸೊ ಹಂಗೆ ನೋಡಿದಾಗ ನಮಗೆ ಇದು ಬರುತ್ತೆ. ಸೊ ಬೇಸಿಕ್ ಎಕ್ಸಾಂಪಲ್ ಏನ್ ನೋಡ್ಬೇಕು, ದಟ್ ಈಸ್ ಈಕ್ವಲ್ ಟು sin ಸ್ಕ್ವೇರ್ ಥೀಟಾ, sin square theta plus cos square theta ಏನು, ಸೊ sin square theta plus cos square theta is equal to 1 ಅಂತ ಬರುತ್ತೆ. ಓಕೆ, ಸೊ ದಟ್ ಇಸ್ ಒನ್ ಆಫ್ ದ ಬೇಸಿಕ್ ಫಂಡಮೆಂಟಲ್ ಏನಂತಾರೆ ಅದನ್ನ ಫಂಡಮೆಂಟಲ್ ಲಾಜಿಕ್ ಥಿಂಗ್ ವಿಚ್ ವಿ ಹ್ಯಾವ್ ಟು ರಿಮೆಂಬರ್. ಓಕೆನಾ? ಸೊ sin theta ಅಂಡ್ ಆಲ್ಸೋ cos theta ಅನ್ನೋದನ್ನ ನಮಗೆ ಗೊತ್ತಿರ್ಬೇಕು. sin theta ಅಂಡ್ cos theta ಅನ್ನೋದು, ಸೊ sin square theta plus cos square theta is equal to 1 ಅನ್ನೋದು ನಮಗೆ ಗೊತ್ತಿರ್ಬೇಕು. ಇವಾಗ ನಾವು ನೋಡಿದ್ವಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ 0 is 1, ಸೈನ್ ಆಫ್ 0 is 0, ಸೈನ್ ಆಫ್ ಇದು ಹಿಂಗ್ ನೋಡಿದ್ವಿ. ಸೊ ಆಲ್ವೇಸ್ ಒಂದನ್ನ ಗ್ಯಾಪ್ ಇಟ್ಕೊಳ್ಳಿ. ಸೊ ಇವಾಗ ಸೈನ್ ಆಫ್ 2nπ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎಕ್ಸ್. ಓಕೆ, ಹಂಗೇನೆ ಕಾಸ್ ಆಫ್ 2nπ, ಓಕೆ 2nπ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಅಂತಾನೆ ಇರುತ್ತೆ. ಸೊ ಅಂದಾಗ ಸೈನ್ ಆಫ್ ಇವಾಗ 2n is equal to 1. So 2π plus times of x is nothing but it will be equal to sin x. So hangene cos of 2π plus times of x anta bandaga it will be cos x anta barutte.
ಹಂಗೇನೆ ಇವಾಗ ಸೈನ್ ಟೂ ಝ 4, ಸೊ 4π ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಅಂತ ಕೊಟ್ರು ಅದನ್ನ ಸೈನ್ ಎಕ್ಸ್ ಅಂತಾನೆ ತಗೊಳ್ತೀವಿ. ಸೊ ಕಾಸ್ ಆಫ್ 4π ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಅಂತ ತಗೊಂಡಾಗ ಅದನ್ನ ನಾವು ಕಾಸ್ ಎಕ್ಸ್ ಅಂತಾನೆ ತಗೋತೀವಿ, ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ಹಂಗೆ ನೋಡ್ತೀವಿ. ಸೊ ಕಾಸ್ ಆಫ್ ಎಕ್ಸ್ ಅಂಡ್ ಆಲ್ಸೋ ವಿ ಹ್ಯಾವ್ ಸೈನ್ ಆಫ್ ಎಕ್ಸ್ ಅಂತಾನೆ ಬರುತ್ತೆ. So sin of x is equal to 0, x implies it will be equal to n pi, and the cos of x will be equal to 0, x implies 2n plus times of 1 into times of 5 and 2. So ivaga we have x will be equal to n pi anta ಹೇಳಿದಾಗ ಅದನ್ನ sin of x will be equal to 0. ಹಂಗೇನೆ so cos of x will be equal to 0 ಅಂದಾಗ x will be equal to 2n plus 1 times of 5 by 2. ಓಕೆನಾ? ಸೊ 2n plus 1 times of 5 by 2 ಅಂತ ಬಂದಾಗ ಅವಾಗ ಏನಾಗುತ್ತೆ, ಅವಾಗ cos of x will be equal to 0 ನಮಗೆ ಬರುತ್ತೆ. ಸೊ ಇವಾಗ cos of cosecant of x is defined until and unless x is not equal to n of pi. ಯಾಕದು n of pi ಟೈಮ್ ಅಲ್ಲಿ ಏನಾಗುತ್ತೆ, sin of x ಏನಾಗುತ್ತೆ 0 ಆಗೋಗುತ್ತೆ. ಸೊ ಹಂಗಾಗಿ ನಾವು x is equal to x will not equals to n pi ಆ ಟೈಮ್ ಅಲ್ಲಿ ಮಾತ್ರ cosecant of x is equal to 1 by sin x ಅಂತ ಮಾಡ್ಬೇಕಾಗತ್ತೆ. ಓಕೆನಾ? ಸೊ cosecant of x is equal to ಏನ್ ಬರುತ್ತೆ, cosecant of x is equal to 1 by sin of x ಅಂತ ನಾವು ಹೇಳ್ತೀವಿ. ಸೊ ಹಂಗ್ ನೋಡ್ಬಿಟ್ಟು we will have to do that. ಓಕೆನಾ? ಸೊ ಹಂಗ್ ನೋಡ್ಬಿಟ್ಟು ನಮಗೆ ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಓಕೆ, ಎಸ್. ಸೊ ಇವಾಗ secant of x will not be defined at what positions at what places. ಸೊ secant of x ಕೆಲವು ಜಾಗದಲ್ಲಿ ಅದು ಡಿಫೈನ್ ಆಗಿರೋದಿಲ್ಲ. ಯಾವ್ದ್ರಲ್ಲಿ ಆಗಿರೋದಿಲ್ಲ ಅದು ಡಿಫೈನ್. ಸೊ ಇವಾಗ 2n plus 1 that is 5 by 2 ಟೈಮ್ ಅಲ್ಲಿ ಆಬ್ವಿಯಸ್ಲಿ ಇಲ್ಲೂ ಇದು 0 ಇರಬಾರ್ದು, ಇದು ಇಲ್ಲಿ 0 ಇರಬಾರ್ದು. ಸೊ ಆ ತರ ವಿಷಯದಲ್ಲಿ ಅದು ಆಗಿರಲ್ಲ. ಸೊ ಆ ತರ ವಿಷಯ ಬಂದಾಗ ಸೊ ಅದನ್ನ ನಾವು ಮಾಡಕ್ ಆಗಿರಲ್ಲ. ಓಕೆನಾ? ಸೊ ಅಷ್ಟೇ. ನಾವ್ ನೋಡಿದ್ವಿ sin square of x plus times of cos square of x equals to 1 ಅಂತ ಹೇಳಿದ್ವಿ. ಹಂಗೇನೆ ನಮಗೆ ಇನ್ನೂ ಒಂದು ಗೊತ್ತಿರ್ಬೇಕು, 1 plus times of tan square of x is equal to secant square of x, 1 plus times of cot square of x is equal to cosecant square of x ಅಂತ ನಾವು ಹೇಳ್ಬಹುದು. ಓಕೆನಾ? ಸೊ ಇವಾಗ ಈ ತ್ರೀ ಫಾರ್ಮುಲೆನ ಏನ್ ಮಾಡ್ಕೋಬೇಕು, ಈ ತ್ರೀ ಫಾರ್ಮುಲೆನ ನಾವು ಗ್ಯಾಪ್ದಲ್ಲಿ ಇಟ್ಕೊಂಡಿರ್ಬೇಕು. ಓಕೆನಾ? ಎಸ್. ಸೊ ಇವಾಗ sin square of x plus cos square of x is equal to 1. ಹಂಗೇನೆ 1 plus tan square of x is equal to secant square of x and 1 plus cot square of x is equal to cosecant square of x ಅಂತ ನಾವು ಇದನ್ನ ನೋಡಬಹುದು. ಸೊ ಇವಾಗ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಸೊ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದ್ರೆ ನಮಗೆ ಯಾವಾಗ್ಲೂ ಗೊತ್ತಿರ್ಬೇಕು ಸೈನ್ ಆಫ್. ಓಕೆ, ಇಲ್ಲಿ ಈ ಬಾಕ್ಸ್ ಅಲ್ಲಿ ಬರೀತೀನಿ. ಓಕೆ, ಇನ್ನೊಂದು ಬಾಕ್ಸ್ ಇಲ್ಲಿ ತಗೊಳ್ಳೋಣ. ಸೊ ಯಾವಾಗ ನೋಡಿದ್ರು ನಮಗ್ ಒಂದ್ ವಿಷಯ ಗೊತ್ತಿರ್ಬೇಕು, ಅದೇನು ವಿಷಯ. ಸೊ ಒನ್ ಥಿಂಗ್ ಇಸ್ ದಟ್ ಇವಾಗ ಸೈನ್ ಆಫ್, ಓಕೆ, ಸೈನ್ ಆಫ್ ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಸೈನ್ ಆಫ್ ಎಕ್ಸ್. ಓಕೆನಾ? ಸೊ ಕಾಸ್ ಆಫ್ ಮೈನಸ್ ಆಫ್ ಎಕ್ಸ್ ಅಂತ ಹೇಳಿದಾಗ ಇಟ್ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಅಂತಾನೆ ಬರುತ್ತೆ. ಓಕೆ, ಕಾಸ್ ಆಫ್ ಮೈನಸ್ ಎಕ್ಸ್ ಅಂತ ಹೇಳಿದಾಗ ಕಾಸ್ ಆಫ್ ಎಕ್ಸ್ ಅಂತಾನೆ ಬರುತ್ತೆ. ಸೊ ಇವಾಗ ಸೈನ್ ಆಫ್ ಎಕ್ಸ್ ವಿಲ್ ಬಿ ದೇರ್ ಬಿಟ್ವೀನ್ 1 ಅಂಡ್ ಆಲ್ಸೋ ವಿ ಹ್ಯಾವ್ -1 ಅಂಡ್ ಕಾಸ್ ಆಫ್ ಎಕ್ಸ್ ವಿಲ್ ಬಿ ದೇರ್ ಬಿಟ್ವೀನ್ 1 ಅಂಡ್ ಆಲ್ಸೋ ವಿ ಹ್ಯಾವ್ ದಟ್ ಇಸ್ ದ -1 ಅಂತ ಇರುತ್ತೆ. ಸೊ ಕಾಸ್ ಆಫ್ ಎಕ್ಸ್ ವಿಲ್ ಬಿ ದೇರ್ ಅಂಡ್ ಆಲ್ಸೋ ದಟ್ ಇಸ್ ಸೈನ್ ಆಫ್ ಎಕ್ಸ್ ಅಂಡ್ ಆಲ್ಸೋ ದಿಸ್ ಥಿಂಗ್. So sin of minus of x will be equal to minus of sin of x. Cos of minus of x ಅಂತ ಹೇಳಿದಾಗ cos of x ಅಂತ ಬರುತ್ತೆ. So -1 will sin of x will vary between -1 and +1. Cos of x will vary between -1 and +1 ಅನ್ನೋ ತರ ಇರುತ್ತೆ ನಮ್ಗೆ. ಸೊ ಇವಾಗ always we have to know in what all quadrants are sin x and also that is the cos x positive ಅಂತ ಇರುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್ ಆಗುತ್ತೆ. ಹಂಗೇನೆ ಕಾಸ್ ಫಸ್ಟ್ ಕ್ವಾಡ್ರೆಂಟ್ ಲಾಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಆಮೇಲೆ ಸೆಕೆಂಡ್ ಅಂಡ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಮೈನಸ್ ಆಗುತ್ತೆ. ಟ್ಯಾನ್ ವಿಲ್ ಫಾಲೋ. ಇವಾಗ ಇದು ಎರಡು ಪಾಸಿಟಿವ್ ಇದ್ರೆ ಟ್ಯಾನ್ ಪಾಸಿಟಿವ್ ಇರುತ್ತೆ, ಒಂದ್ ನೆಗೆಟಿವ್ ಆದ್ರೂ ಟ್ಯಾನ್ ನೆಗೆಟಿವ್ ಆಗೋಗುತ್ತೆ. ಸೇಮ್ ಸೈನ್ ಇದ್ದೆ ಮಾತ್ರ ಅದಾಗೋದು. ಸೊ ಕೊಸಿಕೆಂಟ್ ಸೀಕೆಂಟ್ ವಿಲ್ ಫಾಲೋ ಆಸ್ ಸೈನ್ ಅಂಡ್ ಕಾಸ್, ಕಾಟ್ ವಿಲ್ ಫಾಲೋ ಆಸ್ ಟ್ಯಾನ್. ಓಕೆನಾ? ಡೊಮೇನ್ ಅಂಡ್ ರೇಂಜ್ ಇವಾಗ. ಸೊ ಇವಾಗ ಡೊಮೇನ್ ಅಂತ ಹೇಳಿದಾಗ ರೇಂಜ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ಡೊಮೇನ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆ, ಇದು ಇನ್ಕ್ರೀಸಿಂಗ್ ಕರ್ವ್ ಅಂಡ್ ಆಲ್ಸೋ ವಿ ಹ್ಯಾವ್ ದ ಡಿಕ್ರೀಸಿಂಗ್ ಕರ್ವ್ ಅಂತ ಇರುತ್ತೆ. ಇದು ಸೈನ್ ಫಂಕ್ಷನ್, ಇದು ಕಾಸ್ ಫಂಕ್ಷನ್, ಇದು ಟ್ಯಾನ್ ಫಂಕ್ಷನ್. ಓಕೆ, ಇದು ಕಾಟ್, ಇದು ಸೀಕೆಂಟ್, ಇದು ಕೊಸಿಕೆಂಟ್. ಓಕೆನಾ? ಸೊ ಇವಾಗ ನಾವ್ ಏನಂತ ಹೇಳ್ಬೋದು ಅಂದಾಗ ಡೊಮೇನ್ ಅಂತ ಬರುತ್ತೆ, ಒಂದ್ ರೇಂಜ್ ಅಂತ ಬರುತ್ತೆ. ಸೊ ಇವಾಗ ಆಲ್ವೇಸ್ ಒಂದನ್ನ ಗ್ಯಾಪ್ ಇಟ್ಕೊಳ್ಳಿ. ಸೊ ಕಾಸ್ ಆಫ್ ಎಕ್ಸ್ ವಿಲ್ ಲೈ ಬಿಟ್ವೀನ್ -1 ಅಂಡ್ ಆಲ್ಸೋ +1. ಇನ್ ದ ಸೇಮ್ ವೇ ಸೈನ್ ಆಫ್ ಎಕ್ಸ್ ವಿಲ್ ಲೈ ಬಿಟ್ವೀನ್ 1 ಅಂಡ್ ಆಲ್ಸೋ -1. ಬಟ್ ಕಾಸ್ ಆಫ್ ಎಕ್ಸ್ ವಿಲ್ ಬಿ ವೇರಿಂಗ್ ಫ್ರಮ್ ಎಕ್ಸ್ ಅನ್ನೋ ವ್ಯಾಲ್ಯೂ. ಸೊ ಎಕ್ಸ್ ಅನ್ನೋ ವ್ಯಾಲ್ಯೂ ಯಾವ ರೇಂಜ್ ಅಲ್ಲಿ ಇರುತ್ತೆ,
x ಅನ್ನೋ ವ್ಯಾಲ್ಯೂ, ಸೊ ದಟ್ ವಿಲ್ ಲೈ ಬಿಟ್ವೀನ್ -5/2 to +5/2. ಹಂಗೇನೆ, ಸೊ ದಿಸ್ ವಿಲ್ ಬಿ ದ ರೇಂಜ್ ಅಂಡ್ ದಟ್ ವಿಲ್ ಬಿ ಸೆಟ್ ಟು ಬಿ ದ ಡೊಮೇನ್. ಸೊ ಇವಾಗ ಎಕ್ಸ್ ಇನ್ಕ್ರೀಸಸ್, ಎಕ್ಸ್ ಡಿಕ್ರೀಸಸ್ ಯಾವ ವ್ಯಾಲ್ಯೂದಲ್ಲಿ ಹೋಗುತ್ತೆ ಅಂತ ಮಾತ್ರ ನಾವು ನೋಡಿದ್ರೆ ಅದ್ ನಮ್ಗೆ ಅರ್ಥ ಆಗ್ಬೇಕು. ಓಕೆನಾ? ಸೊ ಇವಾಗ ಇಫ್ cos of x is equal to -3/2, x lies in the third quadrant, find the values of other 5 trigonometric functions. ಓಕೆ, ಇವಾಗ ನೋಡೋಣ ಸರಿನಾ. ಸೊ ಇವಾಗ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂಡ್ ಆಲ್ಸೋ ವಿ ಹ್ಯಾವ್ ದ ಫೋರ್ತ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ಇರುತ್ತೆ, ದೆನ್ ನೆಕ್ಸ್ಟ್ ಟು ಕ್ವಾಡ್ರೆಂಟ್ಸ್ ಅಲ್ಲಿ ನೆಗೆಟಿವ್ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್, ಥರ್ಡ್ ಅಲ್ಲಿ ನೆಗೆಟಿವ್, ಫೋರ್ತ್ ಅಲ್ಲಿ ಪಾಸಿಟಿವ್ ಕಾಸ್ ಆಗುತ್ತೆ. ಸೊ ಇವಾಗ ಕಾಸ್ ಇಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್, ಸೊ ಸೈನ್ ನೆಗೆಟಿವ್ ಇರುತ್ತೆ, ಕಾಸ್ ನೆಗೆಟಿವ್ ಇರುತ್ತೆ. ಸೊ ಇವಾಗ ನಮಗ್ ಗೊತ್ತು ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡು ಮಾಡಬಹುದು. ಈ ತರ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ತಗೋಬೇಕು ಅಂಡ್ ಸಾಲ್ವ್ ಮಾಡ್ಬೇಕು. ಸೊ ಕಾಸ್ ಇರೋದೇನು 3/5 ಇದೆ. ಸೊ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಇದು ಬಂದಾಗ ಏನ್ ಬರುತ್ತೆ, ಇಲ್ಲಿ ಆಪೋಸಿಟ್ ಸೈನ್ ಅಲ್ಲಿ ಸೈನ್ ಅಲ್ಲಿ 4 ಬರುತ್ತೆ. ಹಿಂಗೂ ಮಾಡ್ಬೋದು, ಆರ್ ಡೈರೆಕ್ಟ್ ಆಗಿ ನಾವ್ ಮಾಡ್ಬೇಕು ಅಂದ್ರೆ sin² x ಪ್ಲಸ್ ಟೈಮ್ಸ್ ಆಫ್ cos² x ಪ್ಲಸ್ ಟೈಮ್ಸ್ ಇಸ್ ಈಕ್ವಲ್ ಟು 1 ಅಂತಾನು ಹಾಕ್ಬೋದು. ಬಟ್ ಇಲ್ಲಿ 4 ಬಂತಲ್ವಾ, ಇಲ್ಲಿ 4 ಬಂತು ಅಂದಾಗ ಸೊ ಸೈನ್ ವಿಲ್ ಬಿ ಏನು, ಸೊ ಇಲ್ಲಿ ನೆಗೆಟಿವ್ ಸೈನ್ ಇದೆ, -4/5 ಬರುತ್ತೆ. ಸೊ ಟ್ಯಾನ್ ಏನ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಬರುತ್ತೆ ಟ್ಯಾನ್, ಯಾಕೆ ಸೈನು ನೆಗೆಟಿವ್, ಕಾಸು ನೆಗೆಟಿವ್, ಸೊ ಟ್ಯಾನ್ ಪಾಸಿಟಿವ್, ಸೊ ದಟ್ ಇಸ್ ಈಕ್ವಲ್ ಟು 4/3 ಬರುತ್ತೆ. ಹಂಗೇನೆ ಕೊಸಿಕೆಂಟ್ ಏನ್ ಬರುತ್ತೆ, -5/4, ಸೀಕೆಂಟ್ ಏನ್ ಬರುತ್ತೆ -5/3 ಅಂಡ್ ಆಲ್ಸೋ ವಿ ಹ್ಯಾವ್ ಕಾಟ್ ಏನ್ ಬರುತ್ತೆ, ಇಟ್ ಇಸ್ 3/4 ಅಂತ ನಾವು ಅದನ್ನ ಹೇಳ್ಬಹುದು. ಕಾಟ್ ಇಸ್ ಈಕ್ವಲ್ ಟು 3/, ಸೊ ಇಲ್ಲಿ ನೋಡಿ ಕಾಟ್ ಇಸ್ ಈಕ್ವಲ್ ಟು 3/4. ಇವಾಗ ನೆಕ್ಸ್ಟ್ ನೋಡೋಣ, ಕಾಟ್ ಇಸ್ ಈಕ್ವಲ್ ಟು -5/12 ಅಂಡ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್, ಫೈಂಡ್ ದ ಫಸ್ಟ್ 5 ವ್ಯಾಲ್ಯೂಸ್. ಓಕೆನಾ? ಸೊ ಇವಾಗ ಬಂದ್ಬಿಟ್ಟು ಏನ್ ಬರುತ್ತೆ, ಕಾಟ್ ವ್ಯಾಲ್ಯೂ ತಗೊಳ್ಳೋಣ ನಾವು. ಓಕೆ, ಸೊ ಕಾಟ್ ವ್ಯಾಲ್ಯೂ ತಗೊಳ್ಳೋಣ. ಇಲ್ಲಿ ಕಾಟ್ ಬಂದ್ಬಿಟ್ಟು ಅಡ್ಜಸೆಂಟ್ ಬೈ ಅಡ್ಜಸೆಂಟ್, ಸೊ 5 ಅಂಡ್ ಆಲ್ಸೋ ವಿಲ್ ಬಿ ಹ್ಯಾವಿಂಗ್ 12, ಇಲ್ಲಿ 13 ಬರುತ್ತೆ ಆಬ್ವಿಯಸ್ಲಿ. ಸೊ ಬೇಸಿಕಲಿ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಟೈಮ್ಸ್ ಆಫ್ ಆಪೋಸಿಟ್ ಸ್ಕ್ವೇರ್ ಅಂತ ಬರುತ್ತಲ್ವಾ. ಸೊ ಹಿಂಗಾಗಿ ಇದು ಬರುತ್ತೆ. ಸೊ ಇವಾಗ ಟ್ಯಾನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಸೊ ಇವಾಗ ಕಾಟ್ ನೆಗೆಟಿವ್ ಇದೆ ಅಂಡ್ ಟ್ಯಾನ್ ಒಂದು ನೆಗೆಟಿವ್ ಇರುತ್ತೆ, ಸೊ ದಟ್ ಇಸ್ -12/5 ಬರುತ್ತೆ, ದಟ್ ಇಸ್ ಟ್ಯಾನ್. ನಾವ್ ಇವಾಗ ಸೈನ್ ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಆದ್ರಿಂದ ಸೈನ್ ಎಕ್ಸ್ ಪಾಸಿಟಿವ್ ಇರುತ್ತೆ, ಸೊ ದಟ್ ಇಸ್ 12/13. ಹಂಗೇನೆ ಕಾಸ್ ಎಕ್ಸ್ ನೆಗೆಟಿವ್ ಇರುತ್ತೆ, ದಟ್ ಇಸ್ ಈಕ್ವಲ್ ಟು -5/13. ಸೊ ಇವಾಗ ಸೀಕೆಂಟ್ ಅಂತ ಹೇಳಿದಾಗ ದಟ್ ಇಸ್ -13/5, ಕೊಸಿಕೆಂಟ್ ಅಂತ ಹೇಳಿದಾಗ ಇಟ್ ವಿಲ್ ಬಿ -12/5 or -13/12 ಅಂತ ಹೇಳ್ಬಹುದು ನಾವು. ಅಷ್ಟು ಸಿಂಪಲ್ ಆಗಿರುತ್ತೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಆಫ್ 31π/3. ಇವಾಗ ನಮಗೆ ಒಂದ್ ಫಾರ್ಮುಲಾ ಗೊತ್ತು, ಏನು ಆ ಫಾರ್ಮುಲಾ ಅಲ್ಲ, ಬೇಸಿಕ್ ಲಾಜಿಕ್ ಅದು. ಸೊ ಅದನ್ನ ನೋಡಿದ್ವಿ, ದಟ್ ಇಸ್ ಸೈನ್ ಆಫ್ ದಟ್ ಇಸ್ 2nπ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಅಂತ ಹೇಳಿದ್ವಿ. ಸೊ ಇವಾಗ 2nπ, ಸೊ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್, ದಟ್ ಇಸ್ ಈಕ್ವಲ್ ಟು 2nπ ಅನ್ನ ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಸೊ ದಟ್ ಇಸ್ 28. ಓಕೆ, ಸೊ 28 ಪ್ಲಸ್ ಟೈಮ್ಸ್ ಆಫ್ 5/3, ಸಾರಿ 28 ಪ್ಲಸ್ ಟೈಮ್ಸ್ ಆಫ್ 5/3 ಆಗಲ್ಲ, ಸೊ 30 ಬರ್ಬೇಕಲ್ವಾ ಅಲ್ಲಿ. ಸೊ 30 ಪ್ಲಸ್ ಟೈಮ್ಸ್ ಆಫ್ 1 ದಟ್ ಇಸ್ 31. ಸೊ 30 ಬಂತು ಅಂತ ಹೇಳಿದಾಗ ಹೆಂಗ್ ಮಾಡ್ತೀರಾ, ಸೊ ಇಲ್ಲಿ 3 ಇದೆ, ಇದಾಗತ್ತೆ. ಸೊ ಹಂಗಾಗಿ ಸೈನ್ ಆಫ್ ನಾವು ಏನಂತ ಹೇಳ್ಬೋದು, 10π. ಓಕೆ, ಸೊ 10π ಪ್ಲಸ್ ಟೈಮ್ಸ್ ಆಫ್ 5/3. ಸೊ 10π ಪ್ಲಸ್ ಟೈಮ್ಸ್ ಆಫ್ 5/3 ಏನ್ ಬರುತ್ತೆ, ಸೊ ದಟ್ ಇಸ್ ಈಕ್ವಲ್ ಟು ಸೈನ್ ಆಫ್ ಇಲ್ಲಿ 31π/3, ಸೊ ದಟ್ ಇಸ್ 2nπ ಪ್ಲಸ್ ಟೈಮ್ಸ್ ಆಫ್ 5/3 ಫಾರ್ಮ್ಯಾಟ್ ಅಲ್ಲಿ ಇದೆ. ಏನಿದೆ ಇಲ್ಲಿ n ವಿಲ್ ಬಿ ಈಕ್ವಲ್ ಟು 5. ಸೊ ಹಂಗಾಗಿ ಇಟ್ ಇಸ್ ಈಕ್ವಲ್ ಟು ಸೈನ್ ಆಫ್ 5/3. 5/3 ಅಂದ್ರೆ 60 ಡಿಗ್ರೀಸ್, ದಟ್ ಇಸ್ ಈಕ್ವಲ್ ಟು √3/2 ವ್ಯಾಲ್ಯೂ ಉಳ್ಕೊಳುತ್ತೆ. ಓಕೆನಾ? ಸೊ √3/2 ವ್ಯಾಲ್ಯೂ ಇಲ್ಲಿ ಉಳ್ಕೊಳುತ್ತೆ. ಸೊ ಇವಾಗ ಇದೇನ್ ಬರುತ್ತೆ, ಇಲ್ಲಿ 17, ಸೊ ಕಾಸ್ ಆಫ್ ದಿಸ್ ಅಂಡ್ ದಿಸ್ ಬರುತ್ತೆ. ಸೊ ಕಾಸ್ ಆಫ್ ದಿಸ್ ಅಂಡ್ ದಿಸ್ ಅಂತ ಹೇಳಿದಾಗ 2π ಅಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಕಾಸ್ ಆಫ್ -1710 ಪ್ಲಸ್ 5 into 360 ಮಾಡಿದ್ರೆ ಏನ್ ಬರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ 90, ದಟ್ ಇಸ್ ಈಕ್ವಲ್ ಟು 0 ಡಿಗ್ರೀಸ್ ಅಂತ ನಾವ್ ಅದನ್ನ ಹೇಳ್ಬಹುದು. ಓಕೆನಾ ಮ್ಯಾಮ್? ಓಕೆನಾ? ಸೊ ಇವಾಗ ನಾವ್ ನೋಡಿದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದ ಸಮ್ ಅಂಡ್ ದ ಡಿಫರೆನ್ಸ್ ಆಫ್ ದ ಟೂ ಆಂಗಲ್ಸ್. ಸೊ ನಾವ್ ಇವಾಗ ಏನ್ ನೋಡಿದ್ವಿ, ಇಲ್ಲಿ ನಾವು ಫಾರ್ಮುಲಾಸ್ ಅನ್ನ ಗ್ಯಾಪ್ ಎತ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ಏನೇನ್ ಫಾರ್ಮುಲಾ,
ತುಂಬಾ ಫಾರ್ಮುಲೆ ಇರತ್ತೆ. ಸೊ ಆ ಫಾರ್ಮುಲೆಗಳನ್ನ ನಾವು ಗ್ಯಾಪ್ ಇಟ್ಕೊಳ್ಳೋಣ. ಸೊ ಏನೇನ್ ಆ ಫಾರ್ಮುಲೆ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ, ನೀವ್ ನೋಡ್ಕೊಳ್ತಾ ಹೋಗಿ. ಸೊ ಸೈನ್ ಆಫ್ ಮೈನಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಸೈನ್ ಆಫ್ ಎಕ್ಸ್. ಓಕೆ, ಮೈನಸ್ ಆಫ್ ಸೈನ್ ಎಕ್ಸ್ ಅಂತ ಬರುತ್ತೆ. ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಸೈನ್ ಎಕ್ಸ್. ಕಾಸ್ ಆಫ್ ಮೈನಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಓಕೆನಾ, ಅಲ್ಲಿ ಏನು ಚೇಂಜ್ ಇರೋದಿಲ್ಲ. ದೆನ್ ಇವಾಗ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಆಫ್ ಸೈನ್ ಎ ಸೈನ್ ಬಿ. ಓಕೆ, ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಹಂಗ್ ಹೇಳ್ತೀವಿ. ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಮೈನಸ್ ಆಫ್ ಸೈನ್ ಆಫ್ ಎಕ್ಸ್ ಸೈನ್ ಆಫ್ ವೈ ಹಂಗ್ ಬರುತ್ತೆ. ಓಕೆನಾ, ಸೊ ಇದೆಲ್ಲ ಪ್ರೂಫ್ ಬರುತ್ತೆ. ಇಲ್ಲಿ ನಾವು ಏನೋ ಬೇಸಿಕ್ ಆಗಿ ನಮ್ಗೆ ಇಂಪಾರ್ಟೆಂಟ್ ಆಗಿರೋದು ಏನೋ ಫಾರ್ಮುಲೆ. ಸೊ ಫಾರ್ಮುಲೆ ತಗೊಂಡಾಗ ನಾವ್ ಇಲ್ಲಿ ಏನ್ ತಗೋಬೇಕು? ಸೊ ಒನ್ ಇಸ್ ಡಿಸ್ಟಿಂಗ್ ಅಂಡ್ ಇದು ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಆಫ್ ಸೈನ್ ಎಕ್ಸ್ ಸೈನ್ ವೈ ಬರುತ್ತೆ. ನಾವು ನೆಕ್ಸ್ಟ್ ಒನ್ ಏನ್ ಬರುತ್ತೆ? ಕಾಸ್ ಆಫ್ ಎಕ್ಸ್ ಮೈನಸ್ ವೈ is cos of x cos of y plus sines of sin of x sin of y. Okay, cos of x plus x minus of y andre cos of x cos of y plus sines of sin of x sin of y. So cos of pi by 2 minus of x is equal to sin of x. Okay, cos of pi by 2 minus x is sin of x, sin of pi by 2 minus x is cos of x. Okay, so ivaga sin of x plus sines of y in barutte sin x cos y plus cos x sin y. Hangene sin of x minus times of y. ಓಕೆ, ಹಂಗೇನೆ ಎಕ್ಸ್ ಮೈನಸ್ ಟೈಮ್ಸ್ ಆಫ್ ವೈ ಬಂದಾಗ ಸೈನ್ ಆಫ್ ಎಕ್ಸ್ ಮೈನಸ್ ಟೈಮ್ಸ್ ಆಫ್ ವೈ ಬಂದಾಗ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಮೈನಸ್ ಆಫ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ವೈ. ಓಕೆ, ಸೊ ಬೇಸಿಕಲಿ ಮೈನಸ್ ಆಫ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ವೈ ಅನ್ನೋ ತರ ಬರುತ್ತೆ. ಸೊ ಈ ಫಾರ್ಮುಲೆಗಳನ್ನ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಹಂಗೇನೆ ಬರೋದಿಲ್ಲ. ಓಕೆ, ಸೊ ಇವಾಗ ಕಾಸ್ ಆಫ್ ಪೈ ಬೈ 2 ಪ್ಲಸ್ ಟೈಮ್ಸ್ ಆಫ್ ಎಕ್ಸ್. ಸೊ ಇಲ್ಲಿ ಈಸಿಯಾಗಿ ನೋಡೋಣ ಹೆಂಗ್ ಬರುತ್ತೆ ಇದು ಅಂತ. ಸೊ ಇವಾಗ ನಾವು ಕಾಸ್ ಆಫ್ ಪೈ ಬೈ 2, ಸೊ ಇದು ಪೈ ಬೈ 2 ಬರುತ್ತೆ, ಪೈ ಬೈ 2 ಪ್ಲಸ್ ಎಕ್ಸ್ ಇಲ್ಲಿ ಬರುತ್ತೆ. ಸೊ ದಟ್ ಇಸ್ ಸೈನ್ ವಿಲ್ ಬಿ ವಾಟ್? ಸೊ ಸೈನ್ ಇಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಸೈನ್ ಆಫ್ ಎಕ್ಸ್ ಅಂತ ಆಗುತ್ತೆ. ಹಂಗೇನೆ ಕಾಸ್ ಆಫ್ ಪೈ ಬೈ 2 ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ ಎಕ್ಸ್. ಇಲ್ಲಿ ನೆಗೆಟಿವ್ ಸೈನ್ ಏನ್ ಬರಲ್ಲ. ಸೊ ಕಾಸ್ ಆಫ್ ಪೈ ಮೈನಸ್ ಆಫ್ ಎಕ್ಸ್ ಇಸ್ ಮೈನಸ್ ಆಫ್ ಕಾಸ್ ಎಕ್ಸ್. ಸೈನ್ ಪೈ ಮೈನಸ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎಕ್ಸ್. Okay, cos of pi plus x is equal to minus of cos x, sin of pi plus x is equal to minus of sin x. ಹಂಗೇನೆ cos of 2 pi minus x is equal to cos x, sin of 2 pi minus of x is equal to minus of sin x ಅಂತ ಬರುತ್ತೆ. ಇಲ್ಲಿ ಹೆಂಗ್ ಮಾಡ್ತೀರಾ? ಇದನ್ನ ಪ್ರೂಫ್ ಕೊಡ್ಬೇಕು. ಸೊ ಇವಾಗ ಹೆಂಗ್ ಪ್ರೂಫ್ ಕೊಡ್ತೀರಾ? ಸೊ tan of x plus y is equal to tan x plus tan y 1 minus of tan x tan y ಅಂತ ಕೊಡ್ಬೇಕು. That is the proof which we have to give. ಆ ಪ್ರೂಫ್ ಅನ್ನ ನಾವ್ ಹೆಂಗ್ ಕೊಡ್ತೀವಿ ನೋಡೋಣ. Okay. So tan of x plus y is equal to tan x plus tan y, okay, divided by 1 minus of tan x tan y ಅನ್ನೋ ತರ ಇರುತ್ತೆ. ಸೊ ಇವಾಗ tan of x plus times of tan of y. So that is tan of x plus times of y is equal to sin of x plus times of y divided by cos of x plus times of y. That will be equal to sin of x plus times of y andre sin x cos y, okay, plus times of cos x sin y. Okay, in the same way cos x plus times of y is equal to cos x cos y minus of sin x sin y. ಕರೆಕ್ಟಾ? ಸೊ ಇವಾಗ ಇಲ್ಲಿ ಏನನ್ನ ಡಿವೈಡ್ ಮಾಡ್ಬೋದು? ಸೊ ಇಲ್ಲಿ ನಾವ್ ತಗೊಂಡು sin of x cos of x ಅಂದ್ರೆ ಇವಾಗ ನೋಡಿ ಇಲ್ಲಿ, ಸೊ ಇದನ್ನ ನಾವು ಅಲ್ಲಿ ತಗೊಂಡಿದೀವಿ. ಕರೆಕ್ಟಾ? ಎಲ್ಲೋಯ್ತಪ್ಪ ಅದು? ಸೊ ಇಲ್ಲಿ ನಾವು ಅದನ್ನ ತಗೊಂಡಿದೀವಿ, cos of x and cos of y ನ ತರ ತಗೊಂಡಿದೀವಿ. ಇಲ್ಲಿ ಏನ್ ಮಾಡಿದಾರೆ ಅವರು? ಇದನ್ನ ತಗೊಂಡಿದ್ದಾರೆ. ಸೊ cos x cos y ಜೊತೆ ಅದನ್ನ ಡಿವೈಡ್ ಮಾಡ್ಬೇಕು. ಓಕೆ, ಯಾವ್ದ್ರ ಜೊತೆ ಡಿವೈಡ್ ಮಾಡ್ಬೇಕು? cos x cos y ಜೊತೆ ಡಿವೈಡ್ ಮಾಡ್ಬೇಕು. ಸೊ ಡಿವೈಡೆಡ್ ಬೈ 1 by cos x cos y, ಓಕೆ, ಡಿವೈಡೆಡ್ ಬೈ 1 by cos of x cos of y ಅನ್ನೋ ತರ ಇರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಅಂದ್ರೆ cos of ಓಕೆ ಸಾರಿ. ಸೊ ಇವಾಗ sin of x ಡಿವೈಡೆಡ್ ಬೈ cos of x ಪ್ಲಸ್ ಟೈಮ್ಸ್ ಆಫ್ sin of y ಡಿವೈಡೆಡ್ ಬೈ cos of y ಉಳ್ಕೊಳತ್ತೆ ನ್ಯೂಮರೇಟರ್ ಅಲ್ಲಿ. ಇಲ್ಲಿ 1 ಬರುತ್ತೆ ಮೈನಸ್ ಆಫ್ sin of x, then ivaga sin of y divided by cos of x, and also we have that is equal to cos of y. So this will be equal to tan of x, okay, this will be equal to tan of y, okay, this will be 1 minus of tan of x, and also we have that is the tan of y ಅನ್ನೋ ತರ ಇರುತ್ತೆ. So that is tan of x, and then we'll be having that is the tan of y ಉಳ್ಕೊಳತ್ತೆ. ಸೊ ಇದನ್ನ ನಾವು ಏನ್ ಮಾಡಿದೀವಿ? ಇದನ್ನ ನಾವು ಪ್ರೂಫ್ ತರ ಕೊಟ್ಟಿದೀವಿ. ಓಕೆ, so ಇಲ್ಲಿ we will have all these kinds of things, tan of x plus times of y, and then we will have to know about all these kinds of things, and that is tan of x plus times of tan of y ಅನ್ನೋ ತರ ಇರುತ್ತೆ. ಸೊ tan of x plus times of tan of y, we have something like that. ಓಕೆನಾ? ಇವಾಗ ನಾವು ಬ್ಯಾಕ್ ಟು ಏನಂತಾರೆ ಅದನ್ನ ಇದಕ್ಕೆ ಹೋಗೋಣ.
ಸೊ ಸೊಲ್ಯೂಷನ್ಸ್ ಹೋಗೋಣ. ಸೊಲ್ಯೂಷನ್ಸ್ ಅಂತ ಹೇಳಕ್ಕಾಗಲ್ಲ, ವಾಟ್ ಯು ಸೇ, ಫಾರ್ಮುಲೆಗೆ ಹೋಗೋಣ. ಸೊ ಇನ್ ದ ಸೇಮ್ ವೇ ಅದನ್ನೇ ತಗೊಂಡು ನಾವ್ ಮಾಡಿದಾಗ, ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಟ್ಯಾನ್ ಆಫ್ ವೈ ಅದಾಯ್ತು. ಇವಾಗ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ಅಂದ್ರೆ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಆಫ್ ಟ್ಯಾನ್ ಆಫ್ ವೈ ಡಿವೈಡೆಡ್ ಬೈ, ಸೊ ಅದು ಟ್ಯಾನ್ ಆಫ್ ಎಕ್ಸ್ ಮೈನಸ್ ಆಫ್ ಟ್ಯಾನ್ ಆಫ್ ವೈ ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ಸೊ 1 ಪ್ಲಸ್ ಟೈಮ್ಸ್ ಆಫ್, ಇವಾಗ ಏನ್ ಬರುತ್ತೆ ಅಲ್ಲಿ, ಸೊ 1 ಮೈನಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಅಂಡ್ ಆಲ್ಸೋ ವಿ ಹ್ಯಾವ್ ಟ್ಯಾನ್ ಆಫ್ ವೈ ಬರುತ್ತಲ್ವಾ. ಸೊ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಟ್ಯಾನ್ ಆಫ್ ವೈ is 1 tan of x minus of tan of y, 1 plus tan x tan y. Okay, so adu en barutte 1 plus tan x tan y anna tara barutte. So if we replace minus y, then we can just do it in that way. So cos of the x plus times, so cot of x plus times of y in barutte cot x cot y minus of 1 divided by cot x plus times of cot y. Okay, cot x plus times of cot y barutte. In the same proof alla same irutte, don't worry about that. So cot of x minus of y ಅಂದಾಗ cot x cot y plus 1, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇಲ್ಲಿದ್ದಾಗ ಇಲ್ಲಿ ಮೈನಸ್ ಬರ್ತಾ ಇದೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ದಾಗ ಇಲ್ಲಿ ಪ್ಲಸ್ ಬರ್ತಾ ಇದೆ. ಓಕೆನಾ. ಸೊ ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಬರ್ತಾ ಇದೆ, ಇಲ್ಲಿ ಇದ್ದಿದ್ದಾಗ ಇಲ್ಲಿ ಬರ್ತಾ ಇದೆ. ಸೊ ಹಂಗೇನೆ ನಾವು ಅದನ್ನ ನೋಡ್ಕೊಂಡು ಹೋಗ್ಬೋದು. ಸೊ ಇದು ವೆರಿ ಈಸಿ ಅಗೇನ್. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಅಂತ ಹೇಳಿದಾಗ ದಟ್ ಇಸ್ ಕಾಸ್ ಎಕ್ಸ್ ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇದೇನ್ ಏನಂತ ಹೇಳ್ಬೋದು, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಹೇಳ್ಬೋದು. ಸೊ ಮೈನಸ್ ಆಫ್ 1, ಓಕೆ, ಸೊ 1 ಇಸ್ ಈಕ್ವಲ್ ಟು, ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1. ಸೊ ಇವಾಗ ಕಾಸ್ ಸ್ಕ್ವೇರ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ. ದಟ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ minus of sin square x will be equal to 1 minus of 2 times of sin square x ಅಂತ ಇರುತ್ತೆ. Or that can also be written as cos square x plus times of cos square x, okay, minus of 1, that will be equal to 2 cos square x minus of 1 ಅಂತಾನು ಹೇಳ್ಬಹುದು. ಸೊ ಇವಾಗ 2 cos square x minus of 1 ಅಂತಾನು ಹೇಳ್ಬಹುದು. This can be a formula, or this can be a formula, or this can also be a formula. So cos square x minus of sin square x, or 1 minus 2 sin square x, or ಇದನ್ನ ಹಿಂಗೂ ಹೇಳ್ಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇದು 1 ಬರುತ್ತೆ, ಆಮೇಲೆ ಇನ್ನೊಂದ್ ಎಲ್ಲಿದೆ, ಸೊ 1 minus of ಇಲ್ಲಿ 2 cos square x minus of 1, ಇದನ್ನ ನಾವು ಅದನ್ನ ಹೇಳ್ತೀವಿ. ಓಕೆನಾ. ಸೊ ಇವಾಗ sin of 2x is equal to 2 sin x cos x. Okay, so that will be equal to 2 times of tan of x divided by 1 plus times of tan square x. ಓಕೆ, ಅದನ್ನ ನಾವು ಇಲ್ಲಿ ಕೆಳಗಡೆ 1 ಅಂತ ಹಾಕ್ತಿವಿ. 1 ಅಂತ ಹಾಕಿದಾಗ ಕಾಸ್ ಸ್ಕ್ವೇರ್ ಎಕ್ಸ್ ಜೊತೆ ಡಿವೈಡ್ ಮಾಡಿದಾಗ ಈ ಆನ್ಸರ್ ಇದಕ್ಕೆ ರಿಲೇಟ್ ಮಾಡ್ಕೊಂಡ್ ಬರುತ್ತೆ. ಸೊ ಇದನ್ನ ಹೆಂಗ್ ಮಾಡಿದಾರೆ ಅವರು ಅಂದ್ರೆ, ಇವಾಗ ಸೈನ್ ಆಫ್ 2x, ಓಕೆ, ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಎಕ್ಸ್ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ಎಕ್ಸ್. ಸೊ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಬರುತ್ತಾ. ಓಕೆ, ಸೊ ಇಲ್ಲಿ ಏನ್ ಬರುತ್ತೆ, 2 ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಅಂತ ನಮ್ಗೆ ಅಲ್ಲಿಗೆ ಬರುತ್ತೆ. ಸೊ ಇವಾಗ ಇದನ್ನ ಇಲ್ಲಿ ಬೈ 1 ಅಂತ ಇಟ್ಕೊಂಡಿದೀವಿ. ಸೊ ಅದನ್ನ 2 ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂಡ್ ಆಲ್ಸೋ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ. ಸೊ 2 ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ಎಕ್ಸ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಡಿವೈಡ್. ಓಕೆ, ಡಿವೈಡ್ ಬೈ ಏನಂತ ಬರುತ್ತೆ, ದಟ್ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ. ಸೊ 2 ಸೈನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಅಂತ ಉಳ್ಕೊಡತ್ತೆ ಇಲ್ಲಿ. ಓಕೆ, ಇಲ್ಲಿ ಏನ್ ಬರುತ್ತೆ, ಇದು ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಪ್ಲಸ್ ಟೈಮ್ಸ್ ಆಫ್ 1 ಅಂತ ಬರುತ್ತೆ. ಸೊ ದಟ್ ಇಸ್ 2 ಟ್ಯಾನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 1. ಓಕೆ, 2 times of tan square of x plus times of 1 ಅಂತಿರುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ tan 2x will be equal to 2 tan x divided by 1 minus of tan square x. 2 tan x divided by 1 minus of tan square x ಅಂತ ಇರುತ್ತೆ. ಇವಾಗ ನಾವ್ ನೋಡಿದಾಗ, ಓಕೆನಾ, ಸೊ ಇದು ಒಂದು ಫಾರ್ಮುಲಾ ತರಾನೇ ತಗೊಳ್ಬೇಕು, ಇದನ್ನ ಒಂದು ಫಾರ್ಮುಲಾ ತರಾನೇ ತಗೋಬೇಕು. ಇವಾಗ sin 3x is equal to 3 sin x minus of 4 sin cube x ಇದೆ ನೋಡಿ, ಇಲ್ಲಿ ಡೆರಿವೇಶನ್ ಇಲ್ಲೇ ಇದೆ. ಓಕೆನಾ. ಸೊ ಡೆರಿವೇಶನ್ ಏನಿದೆ ಇಲ್ಲಿ, ಡೆರಿವೇಶನ್ ಅಲ್ಲಿ sin 2x ಇದ್ ಬರುತ್ತೆ. ಸೊ ಇದನ್ನ ಇಲ್ಲಿ ತಗೊಳ್ಳೋಣ. ಓಕೆ, ಇಲ್ಲಿ ನಾನು ಡಿರೈವ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಸೈನ್ ಆಫ್ 3x, okay, that can also be written as sin of, okay, so sin 3x can also be written as sin of 2x plus times of x, correct alva. So ಇದನ್ನ ನಾವ್ ಏನಂತ ತಗೊಳ್ಳೋಣ, sin of 2x cos of x plus times of cos of 2x sin of x, correct? So sin of 2x ಅಂದ್ರೆ 2 sin x, okay, cos square x plus times of cos of 2 of x ಅಂತ ತಗೊಂಡಾಗ ಏನ್ ಬರುತ್ತೆ ಇಲ್ಲಿ, cos of 2 of x ಅಂತ ತಗೊಂಡಾಗ 1 minus of sin square x. So 1 minus of sin square x, okay, 2 sin square x into times of sin of x.
ಸೊ ಇಲ್ಲಿ 2 sin of x that will be equal to 1 minus of sin square x plus times of sin of x, okay, minus of 2 times of sin cube of x ಬರುತ್ತೆ. That is equal to 2 sin of x minus of 2 sin cube of x plus times of sin of x minus of 2 sin cube x ಬರುತ್ತೆ. That will be ಇದನ್ನ ಆಡ್ ಮಾಡಿದ್ರೆ 3 sin of x ಆಗುತ್ತೆ minus of 4 sin cube of x ಅಂತ ಬರುತ್ತೆ. ಓಕೆ, minus of 4, what is that? minus of 4 sin cube of x ಅಂತ ಉಳ್ಕೊಳ್ಳುತ್ತೆ. ಅದನ್ನ ನಾವು ಹೇಳ್ತೀವಿ, ಏನಂತ ಹೇಳ್ತೀವಿ? ಸೊ ಇದಕ್ಕೆ ಡಿರೈವೇಶನ್ ಅದ್ ಹಂಗೆ ಆಗತ್ತೆ. ಸೊ ಹಿಂಗೇನೆ ನಾವು ಎಲ್ಲದಕ್ಕೂ ಡಿರೈವ್ ಮಾಡ್ತಾ ಹೋಗ್ಬೇಕ ಆಗತ್ತೆ, ಸರಿನಾ? ಸೊ ಇವಾಗ cos of 3x ಅಂದ್ರೆ 4 cos cube of x, 4 cos cube of x minus of 3 cos of x ಅಂತ ಇರುತ್ತೆ. 4 cos cube of x minus of 3 cos of x ಇರುತ್ತೆ, which is very important first to remember and understand. So cos 2 of x ಅಂತ ಇರುತ್ತೆ 4. ಇಲ್ಲಿ ಏನಾಗುತ್ತೆ 3 sin of x minus 4 cos cube x. ಇಲ್ಲಿ ಏನ್ ಬರುತ್ತೆ? Okay, that is 4 cos cube of x minus of 3 cos x. 4 cos cube of x minus 3 sin cos x ಅಂತ ಬರುತ್ತೆ. ಇವಾಗ tan 3 of x is 3 tan x minus tan cube of x 1 minus of 3 tan square x. ಓಕೆನಾ? ಇದು ಏನ್ ಬರುತ್ತೆ? ಇದು tan 3 of x ಬರುತ್ತೆ. ಸೊ tan 3 of x is nothing but 3 tan of x minus tan cube of x divided by 1 minus of 3 tan square x ಅಂತ ಇರುತ್ತೆ. ಓಕೆ, ಸೊ ಅಲ್ಲಿಗೆ ನಾವು ನಮ್ ಇದಕ್ಕೆ ಮುಗಿಯತ್ತೆ. ಸೊ ನಾವು ಡಬಲ್ ಆಂಗಲ್ ಫಾರ್ಮುಲಾ ನೋಡಿದ್ವಿ, ಅಲ್ಲಿ ಇದು ನೋಡಿದ್ವಿ. ಇವಾಗ cos x cos y, ಓಕೆ, cos x plus cos y sin x plus sin y, cos x minus cos y sin x minus sin y ಏನ್ ಬರುತ್ತೆ ಅಂತ ನೋಡ್ಬೇಕು. ಓಕೆನಾ? ಸೊ cos x plus times of cos of y ಹೆಂಗ್ ಬರುತ್ತೆ ಅಂದ್ರೆ, ಸೊ ಇಲ್ಲಿ ನೋಡಿ ಫರ್ದರ್ sin of x plus times of sin of y. ಸೊ ಇಲ್ಲಿ ಬಂದಾಗ ದಟ್ ಇಸ್ theta divided by 2 ಬರುತ್ತೆ. ಸೊ ಹಂಗಾಗಿ ನಾವ್ ಏನಂತ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಇಲ್ಲಿ ಡಿರೈವ್ ಮಾಡ್ಬಿಟ್ಟು ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ನಮಗೆ ಏನ್ ಬಂದಿದೆ ಇಲ್ಲಿ. ಸೊ 1 is cos x plus cos y is equal to 2 times of cos of x plus y divided by 2, cos of x minus y divided by 2. ಸೈನ್ ಅಲ್ಲೂ ಹಂಗೆ ನೋಡಿ ಸೇಮ್ 2 sin of, ಇವಾಗ ಇದನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ ಒಂದ್ ಲಾಜಿಕ್ ಇಟ್ಕೊಳ್ಳೋಣ ತಲೆಯಲ್ಲಿ. sin of x plus times of y ಅಂದ್ರೆ 2 sin x cos y ಬರತ್ತಲ್ವಾ? ಸೊ ಇನ್ ದ ಸೇಮ್ ವೇ ಇಲ್ಲಿ ಥೀಟಾನ ಆರ್ ಇವಾಗ sin of theta plus times of phi ಅಂತ ತಗೊಳ್ಳೋಣ. ದಟ್ ಇಸ್ 2 sin theta cos phi. ಓಕೆ, ಸೊ ಥೀಟಾ ಇಲ್ಲಿ ಇರೋದು x plus times of y by 2, phi ಇರೋದು x minus times of y by 2. ಸೊ sin of x plus times of y ಅಂದ್ರೆ 2 sin of x plus y by 2 cos of x minus y by 2 ಸೇಮ್ ಅಲ್ವಾ? ಓಕೆ, ಸೊ ಇವಾಗ cos ನ x plus times of y ಅಂದ್ರೆ cos, ಓಕೆ, ಸೊ cos x plus, ಓಕೆ, ಸೊ ಇದನ್ನ ನಾವು 2 times of sin of x plus times of, ಓಕೆ, ಇದು x ಅಂತಾನೆ ಇದ್ದಾಗ ಅದ್ ಹಂಗ್ ಬರತ್ತಲ್ವಾ? ಸೊ ಓಕೆ, ಸೊ 2 times of cos of x cos of y ಬರುತ್ತೆ. ಓಕೆ, ಸೊ ಇದನ್ನ ಅದ್ ಆಕ್ಚುಲಿ ಹಂಗ್ ಬರಲ್ಲ. ಸೊ ಇಲ್ಲಿ x and x ತಗೊಂಡಾಗ ಅದ್ ಬರುತ್ತೆ. ಸೊ ಹಂಗ್ ನೋಡಿದ್ರೆ ನಮ್ಗಿಲ್ಲಿ ಆನ್ಸರ್ಸ್ ಸಿಮಿಲರ್ ಆಗಿ ಬರುತ್ತೆ. ಸೊ ಇದನ್ನ ನಾವ್ ಹಂಗೆ ತಗೊಂಡು ಮಾಡ್ಬೇಕಾಗತ್ತೆ. ಸೊ ಇವಾಗ ರಿಮಾರ್ಕ್ ಅಲ್ಲೂ ನಾವು ಅದನ್ನ ನೋಡ್ಬಹುದು. ಓಕೆನಾ? ಸೊ ಇದು ನಾಳೆ ಸಾಲ್ವ್ ಮಾಡೋಣ. ಇದು ಎಕ್ಸರ್ಸೈಸ್ 3 ಇದು ಬರುತ್ತೆ. ಸೊ ಹಂಗಾಗ್ಬಿಟ್ಟು ನಾವ್ ಇವಾಗ ಏನ್ ಸಾಲ್ವ್ ಮಾಡೋಣ? ಫಸ್ಟ್ ಒನ್ ನಾವು ಫಸ್ಟ್ ಕ್ವೆಶನ್ ಇಂದ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆನಾ? ಥಿಯರಿ ಪಾರ್ಟ್ ಆಗೋಯ್ತು ನಮ್ಗೆ. ಸೊ ಇವಾಗ ಥಿಯರಿ ಪಾರ್ಟ್ ಏನೇನಿತ್ತು ಅದನ್ನೆಲ್ಲ ನಾವು ಮುಗಿಸಿದ್ವಿ. ಸೊ tan of x tan of y ಅದನ್ನೆಲ್ಲ ನಾವು ಸಾಲ್ವ್ ಮಾಡಕ್ಕೆ ಆಯ್ತು ನಮ್ಗೆ. ಓಕೆನಾ? ಸೊ ಇನ್ನೊಂದ್ ಏನ್ ನೋಡೋಣ ಅಂದ್ರೆ tan of x tan of y ಹೆಂಗ್ ಸಾಲ್ವ್ ಮಾಡಿದ್ವಿ ನಮಗ್ ಅರ್ಥ ಆಯ್ತು ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇನ್ ದ ಸೇಮ್ ವೇ ನಮಗ್ ಇವಾಗ ಸೊ tan of x minus of tan of y. ಸೊ ಇವಾಗ ಏನ್ ಬರುತ್ತೆ? tan of x minus of y ಅಂತ ಇರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು tan of x minus of tan of y divided by 1 plus tan of x, ಓಕೆ, tan of y ಅಂತ ಇರುತ್ತೆ. ಸೊ 1 plus tan of x and also we have that is tan of y ಅಂತ ಇರುತ್ತೆ. ಸೊ ಇವಾಗ ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀವಿ ನಾವು? ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ನಾವು ಅಂದಾಗ, ಸೊ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. ಸೊ ಇವಾಗ tan x minus of y ಅಂತ ಹೇಳಿದಾಗ that is equal to sin of x minus of y divided by cos of x minus of y. So that will be equal to sin of x cos of y minus of cos of x sin of y ಅಂತ ಇರುತ್ತೆ. ಇನ್ ದ ಸೇಮ್ ವೇ ಇಲ್ಲಿ cos of x cos of y, okay, plus times of sin of x and also we have that is the sin of y
ಅಂತ ಇರುತ್ತೆ. ಸೈನ್ ಆಫ್ ಎಕ್ಸ್ ಅಂಡ್ ಆಲ್ಸೋ ಸೈನ್ ಆಫ್ ವೈ ಅಂತ ಇರುತ್ತೆ. ಸೊ ಇವಾಗ ನಾವ್ ಹಂಗ್ ನೋಡ್ಕೋತೀವಿ. ಸೊ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಮೈನಸ್ ಆಫ್ ಕಾಸ್ ಆಫ್ ಎಕ್ಸ್ ಸೈನ್ ಆಫ್ ವೈ, ಕಾಸ್ ಆಫ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಸೈನ್ ವೈ. ಇವಾಗ ಡಿವೈಡ್ ಬೈ, ಇವಾಗ ಇದನ್ನ ನಾವ್ ಯಾವ್ದ್ರ ಜೊತೆ ಮಾಡ್ಬೇಕು, ಡಿವೈಡ್ ಬೈ ಕಾಸ್ ಆಫ್ ಎಕ್ಸ್ ಅಂಡ್ ಆಲ್ಸೋ ವಿ ಹ್ಯಾವ್ ದಟ್ ಇಸ್ ಕಾಸ್ ಆಫ್ ವೈ ಜೊತೆ ಇದನ್ನ ನಾವ್ ಡಿವೈಡ್ ಮಾಡಿದಾಗ, ಸೊ ಸೈನ್ ಆಫ್ ಎಕ್ಸ್ ಕಾಸ್ ಆಫ್ ವೈ ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ cos of y minus of cos of x sin of y divided by cos of x cos of y again. Okay, ಇಲ್ಲಿ ಬಂದ್ಬಿಟ್ಟು ಇಲ್ಲಿ cos of x cos of y divided by cos of x cos of y. Okay, plus times of sin of x okay, sin of x sin of y divided by cos of x okay cos of y ಅಂತ ಬರುತ್ತೆ. So that will be equal to cos of y ಹೋಗ್ಬಿಟ್ಟು tan of x ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ, cos ಹೋಗ್ಬಿಟ್ಟು minus of tan of y ಅಂತ ಬರುತ್ತೆ. ಇಲ್ಲಿ ಇದು 1 plus times of tan x and also we have that is equal to tan of y ಅಂತ ಬರುತ್ತೆ. So that is equal to tan x and also we will have the tan of y ಅಂತ ನಮಗೆ ಇಲ್ಲಿ ಬರುತ್ತೆ. ಓಕೆನಾ? ಸೊ ಹಿಂಗ್ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಮ್ಗೆ ಟ್ರಿಗ್ನೋಮೆಟ್ರಿ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂಡ್ ಯಾಕೆ ಬೇಕು ಅಂತ. ಸೊ ಇವಾಗ ನಾಳೆ ನಾವು ಏನ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಸಾಲ್ವ್ ಮಾಡೋಣ ಅಂದ್ರೆ ಈ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ದಟ್ ಇಸ್ 3.1, 3.2 ಮತ್ತೆ 3.3 ಇದೆ. ದಟ್ ಇಸ್ 3 ಅನ್ನ ಸಾಲ್ವ್ ಮಾಡಿದಾಗ ನಮಗೆ ಅದನ್ನ ಮುಗಿಸಬಹುದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆರ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಅದನ್ನ ನೋಡೋಣ. ಥ್ಯಾಂಕ್ ಯು.